श्रुतिस्पति पुराणानाम् आलयं करुणालयं नमामि भगवत्पादं शंकरं शंकराचार्यं केशवं बादरायणं श्रीमच्छंकर वंदेदं दच्चिदानंदं गिरिवर्यं वेदवेदान्तदारकं सद्गुरुं प्रणतोऽस्म्यहं संप्रदायज्ञं संयमीन्द्रं सदाश्रयं सद्गुरुं दच्चिदानन्दं सदाचार्यं समाश्रये सत्यानंदेन्द्र सरस्वती महासद्गुरुभ्यो नमः। श्री भगवो ब्रह्म एषो अक्षिणी पुरुषो दृश्यते एषो अक्षिणी पुरुषो दृश्यते एष आत्मेति होवाच एष आत्मेति होवाच एतदमृतमभयमेतद्ब्रह्मेति एतदमृतमभयमेतद्ब्रह्मेति तद्यद्यपि तद्यद्यपि तस्मिन् सत्पर्वा उदकं वा सिञ्चति उदकं वा सिञ्चति वर्त्मनि एव गच्छति वर्त्मनि एव गच्छति एषो क्षणी पुरुषो दृश्यते एष आत्मेति होवाच एतदमृतमभयमेतद्ब्रह्मेति तद्यद्यस्मिन् वा सिञ्चति वर्त्मनि एव गच्छति यः एषः अक्षिणी पुरुषः दृश्यते एषः आत्मा इति हो ह उवाच उवाच ಸಂಧ್ಯೆ ಸಂಧಿಗೆ ಕಾಸಂಧಿ ಒಂದು ಗೊತ್ತ ಅಷ್ಟೇ ಸಂಧಿ ಸಂಧಿ ಗುಣಸಂಧಿಗಳ ಸಂಧಿಗೆ ಕೇಳಿದ ಕಲ್ಸಂಧಿಗೆ ಗೊತ್ತಾ ಸಂಧಿ ಸಂಧಿ ಗೊತ್ತಾ ಅಮೃತಂ एतत् अमृतम् अभयम् एतत् ब्रह्म इति तदि तत् तत् यद्यपि अस्मिन् ಯಾವುದು ಯದ್ಯಪಿ ಅಸ್ಮಿನ್ ಸಂಧೆ ಹೆಣ್ಣು यद्यप्यस्मिन् सर्पिः वा उदकं वा सिञ्चति वर्त्मनि एव गच्छति एषः ಯಾವ ಈತನು ಅಕ್ಷಿಣಿ ಕಣ್ಣಿನಲ್ಲಿ ಪುರುಷ ದೃಶ್ಯತೆ ಪುರುಷನು ಕಂಡು ಬರುತ್ತಿದ್ದ ಅವನು ಕಣ್ಣಲ್ಲಿ ಒಬ್ಬ ಪುರುಷ ಕಂಡು ಬರ್ತಾ ಇದ್ದಾನಂತೆ ಕಣ್ಣಲ್ಲಿ ಪುರುಷ ಕಂಡು ಬರ್ತಾ ಅಂದ್ರೆ ಕಣ್ಣಂತ ಒಂದು ಗೊಂಬೆ ಅಲ್ಲ ಕಣ್ಣಿನಲ್ಲಿ ನೋಡುವನಾಗಿ ಒಬ್ಬ ತೋರ್ ಬರ್ತಾನೆ ಅಂತ ದೃಷ್ಟವಾಗಿ ಕಣ್ಣಿಗೆ ಬಂದು ಈ ಪುಸ್ತಕ ಕುರ್ಚಿ ಗಡಿಗೆ ಬಟ್ಟೆ ನೋಡ್ತಲ್ಲಪ್ಪ ನೋಡುವನಾಗಿ ನೋಡುವ ಕಣ್ಣಿಗೆ ಬರ್ತಾನೆ ತೋರ್ಸೋ ಅಂತಂದ ನೋಡ್ತಾನೆ ಆ ನೋಡುವನಾಗಿ ಬರುವ ಆತ್ಮ ಇದಲ್ಲ ಅವನನ್ನೇ ಇದನ್ನ ಹೇಳ್ತಾ ಇದ್ದಾನೆ ಗುರು ಏನಂತ ಈತನ ಆತ್ಮ ದೃಷ್ಟವಾಗಿ ತೋರ್ ಬರ್ತಾ ಇದ್ದಲ್ಲ ಕಣ್ಣಲ್ಲಿ ಇವನು ಆತ್ಮ ಎಂಬುದಾಗಿ ಹೇಳ್ದ ಅಷ್ಟೇ ಅಲ್ಲ ಅಮೃತ ಇವನು ಅಮೃತನೇನ ನಾಶವಾಗಿದವನು ಅಭಯ ಹೆದರಿಕೆ ಇಲ್ಲದವನು ಬ್ರಹ್ಮ ಇದು ಆತ್ಮ ಅಂದ್ರೆ ಏನಾಯ್ತು ಸಂಸಾರಿ ಜೀವ ಪರಿಚ್ಛಿನ್ನ ಮಾಡ್ಕೊಂಡ್ಬಿಡ್ತೀರ ಅದು ಬ್ರಹ್ಮ ಅಂದ್ರೆ ಏನಾಯ್ತು ಸಂಸಾರಿತ್ವ ಪರಿಚ್ಛಿನ್ನತ್ವ ಜೀವತ್ವ ಬಿಡಿಸಿ ಅಖಂಡವಾಗಿರೋ ತತ್ವ ಅದು ನಾನಾಗಿ ತೋರಿಸ್ತಿದ್ದಲ್ಲ ಇಲ್ಲಿ ನಾನಾಗಿ ತೋರ್ ಬರ್ತಾ ಇರುವಂತಹ ಸ್ವರೂಪ ಬ್ರಹ್ಮ ಸ್ವರೂಪಗಳಪ್ಪ ಅದು ಅಪರಿಚ್ಛಿನ್ನ ಕಾಲ ದೇಶ ವಸ್ತುಗಳನ್ನ ತುಂಡಾಗದ ಅದ್ವಿತೀಯವಾದಂತಹ ಸ್ವರೂಪ ದೃಷ್ಟವಾಗಿ ಅದು ತೋರ್ತಾ ಇದ್ದಾವಲ್ಲ ಅವಿದ್ಯೆಯಿಂದ ತಪ್ಪಿರುವಿಕೆಯಿಂದ ನಾನು ಪ್ರಮಾತರು ದ್ರಷ್ಟರು ಅಂತ ಅನ್ಕೊಂಡ್ಬಿಟ್ಟಿದ್ದಾನೆ ವಾಸ್ತವವಾಗಿ ಅವನ ಸ್ವರೂಪ ಏನು ಕೇಳಿದ್ರೆ ಅವನ ದ್ರಷ್ಟರು ಶ್ರೋತರು ಮಂತ್ರರು ವಿಜ್ಞಾತರು ಎಲ್ಲೂ ಹೌದು ಯಾವುದೂ ಅಲ್ಲ ಇದೆಲ್ಲ ಇದ್ರೆ ಅವನೇ ನಿಜವಾಗ ಅವನು ಇದೆಲ್ಲ ಅಲ್ಲ ಇದೆಲ್ಲ ಇದೆಯೋ ನೋಡೋದು ಕೇಳೋದು ಯೋಚನೆ ಮಾಡೋದು ತಿಳ್ಕೊಳ್ಳೋದು ಇದೆಯೋ ಅದೆಲ್ಲ ಅವನೇ ಮಾಡ್ಸೋದು ಅವನ್ ನೋಡೋದು ತಿಳ್ಕೊಳ್ಳೋದು ಯೋಚನೆ ಮಾಡೋದು ಕ್ರಿಯೆ ಮಾಡ್ತಾನೋ ಅವನು ಕ್ರಿಯೆ ಮಾಡುವನಲ್ಲ ಇದೆಲ್ಲ ಗೊತ್ತಾಗ್ತಾ ಇದೆಯೋ ಬೆಳಕಿನಿಂದ ಬೆಳಕು ಗೊತ್ತು ಮಾಡಿಸ್ಕೊಡತ್ತೋ ಬೆಳಕು ಗೊತ್ತು ಮಾಡಿಸ್ಕೊಡೋದನ್ನು ಕ್ರಿಯೆ ಮಾಡಲ್ಲ ಬೆಳಕು ಗೊತ್ತು ಮಾಡಿಸೋದನ್ನು ಕ್ರಿಯೆ ಮಾಡ್ತಾನ ಬೆಳಕು ಇದ್ದದ್ರಿಂದ ಗೊತ್ತಾಗ್ತಾ ಇದೆ ಬೆಳಕು ಗೊತ್ತು ಮಾಡಿಸ್ಕೊಡೋದನ್ನು ಕ್ರಿಯೆ ಮಾಡಲ್ಲ ಹಾಗೆ ಅರಿವು ಕ್ರಿಯಾರೂಪ ಅಲ್ಲ ವರ್ಬಲ್ ಫಾರ್ಮ್ ಅಲ್ಲ ಅದು ಇದೈತೆ ಅರಿವಿನಿಂದಲೇ ಎಲ್ಲವೂ ತೋರುತ್ತಿದೆ ಇನ್ನು ತೋರಿಸಿಕೊಂಡ ಈ ಪ್ರಪಂಚದ ಕಡೆಯಿಂದ ಅದು ತೋರ್ತಾ ಇದೆ ತೋರಿಸ್ಕೊಡ್ತಾ ಇದೆ ತಿಳಿತಾ ಇದೆ ನಾವು ಅಂತಿರೋದು ನಿಜವಾಗಿ ಇದ್ರ ಕಡೆಯಿಂದ ಆರೋಪವೇ ಹೊರತು ಅರಿವಿನ ಕಡೆಯಿಂದ ಆ ಕ್ರಿಯೆ ಅಲ್ಲ
ಅರಿಸಿಕೊಂಡ ಪ್ರಪಂಚದ ಕಡೆಯಿಂದ ಅದು ಹರಿತಾ ಇದೆ ಅಂತ ಅನಿಸ್ಕೊಂಡು ಆಕಾಶವು ಹಕ್ಕಿಗಳನ್ನು ಹಾರಿಸುತ್ತೆ. ಏನ್ ಮಾಡ್ತಪ್ಪ? ಆಕಾಶದ ಹಕ್ಕಿನ ಹಾರಿಸುತ್ತೆ. 100 ಆಕಾಶ ಮತ್ತೇನ್ ಮಾಡ್ತಾ? ಆಕಾಶ ಇರೋದ್ರಿಂದೇನೆ ಹಕ್ಕಿ ಹಾರಕ್ಕಾಗೋದು. ಆಕಾಶ ಇಲ್ಲದೆ ಆಕಾಶದ ಅವಕಾಶ. ಆಕಾಶ ಇಲ್ಲದೆ ಹೋದ್ರೆ ಹಾರಕ್ಕಾಗ್ತಿರ್ಲಿಲ್ಲ. ಅದನ್ನೇ ಆಕಾಶ ಹಕ್ಕಿಗಳನ್ನು ಹಾರಿಸುತ್ತೆ ಅಂತ ಹಾಗೆ ಆ ಅರಿಸಿಕೊಂಡ ಪ್ರಪಂಚದ ಕಡೆಯಿಂದ ಈತನು ಅರಿವಾತನು, ದೃಷ್ಟವಾಗಿದ್ದಾನೆ, ಶ್ರೋತೃ ಮಂತ್ರ ವಿಜ್ಞಾತವಾಗಿದ್ದಾನೆ ಅಂತ ಅನಿಸ್ಕೊಂಡ. ಸ್ವತಃ ಇವನು ಆತ್ಮನು ಅಪರಿಚ್ಛಿನ್ನನಾಗಿರ್ತಕ್ಕಂತಹ ಅಮೃತ ಅಭಯ ಗುಣ ವಿಶಿಷ್ಟ. ನೋಡಿ ಈ ಗುಣ ನೋಡ್ಬೇಕು. ಅಮೃತ ಅಭಯ ಗುಣ ವಿಶಿಷ್ಟವಾದ ಬ್ರಹ್ಮವೇ ಆತ್ಮ ಅಂತ ಹೇಳಿದ್ರಿಂದ ಇದು ಯಾವ ಪರಮಾತ್ಮ? ಸಾಕ್ಷಾತ್ ಈಕ್ಷಿತಿ ಕರ್ಮ ಇದು ಇದಪ್ಪ 1, 2, 13 ಅದಪ್ಪ ತೆಗೆ ನೋಡ. 1, 2, 13 ಅಂತ ಭಾಷಾ ಸೂತ್ರ. ಮತ್ತೆ ಅವ ಸುಖ ವಿಶಿಷ್ಟಾಭಿಧಾನ ದೇವಚ ದೇಶಾಶ್ಚ ವಿಶಿಷ್ಟಾಭಿಧಾನ ದೇವಚ ಉಪನಿಷತ್ಕ ಗತ್ಯಭಿಧಾನಾಶ್ಚ ಅಸಂಭವಾಶ್ಚ ಅದು ಶಬ್ದಕ್ಕೆ ಹೋಯ್ತು. ಅದು ಅದೆಲ್ಲ ಕೊಡಿದ್ಲೆ ಎಲ್ಲೋ ಹೋಗ್ತಿದೆ. ಒಂದು ಅಧ್ಯಾಯ ಎಲ್ಲಿ ಬರೋದು? ಅಮಾವಾಸ್ಯೆಗೆ ಸಂಬಂಧ ಹೌದು ಇದೆ. ಹದಿನೇಳು ಆಗ್ಬೋದು, 16 ಹಾಕಿದ್ದಾರೆ. 13ರಿಂದ 16 ಹಾಕಿದ್ದಾರೆ. 13ರಿಂದ 17 ಇದನ್ನು ಅಮೃತ ಅಭಯ ಇದು ಬ್ರಹ್ಮ ಅಂತ ಹೇಳ್ಬಿಟ್ಟು ಸತ್ ಅದನ್ನ ಕುರಿತು ಯದ್ಯಪಿ ಒಂದು ವೇಳೆ ಈ ಅಸ್ಮಿನ್ ಇವನ ಜಾಗದಲ್ಲಿ ಸ್ಥಾನದಲ್ಲಿ ಸರ್ಪಿರುವ ಉದಕಂಬ, ಸರ್ಪಿ ಅಂದ್ರೆ ತುಪ್ಪ, ಉದಕ ಅಂದ್ರೆ ನೀರು, ಅದನ್ನೇನಾದ್ರು ಸಿಂಚಿತಿ ಹಾಕಿದ್ರೆ ಮರ್ಕೊಳ್ತಾನೆ. ಕಣ್ಣಿಗೆ ಒಂದು ಹನಿ ತುಪ್ಪ, ಕರಗಿದ ತುಪ್ಪ ಆರಿದ್ದು, ಬಿಸಿದಲ್ಲ, ಕರಗಿದ್ದು ಆರಿದ್ದು ಒಂದು ಡ್ರಾಪ್ ತುಪ್ಪವನ್ನ ಕಣ್ಣಿಗೆ ಹಾಕಿದ್ರೆ ಅದು ಎಲ್ಲಿ ಹೋಗುತ್ತೆ? ವರ್ತಮನಿ ಪಕ್ಕಕ್ಕೆ ಹೋಗುತ್ತೆ. ಪಕ್ಕ ಅಲ್ಲಿ ಅಂಟ್ಕೊಳ್ಳಲ್ಲ. ನೀರು ಹಾಕಿದ್ದು ಪಕ್ಕಕ್ಕೆ ಹೋಗುತ್ತೆ. ಅವನ ಸ್ಥಾನವೇ ಅಂಟ್ಕೊಳ್ಳದೆ ಇದ್ದಿಲ್ಲ. ಸ್ಥಾನಿಯನ್ನು ಹೇಗಿರ್ಬೇಡ ಯೋಚನೆ ಮಾಡೋ. ಪರಮಾತ್ಮನು ತೋರಿಕೊಳ್ಳುವ ಜಾಗವೇ ಏನನ್ನು ಅಂಟಿಸ್ಕೊಳ್ಳದಂತೆ. ತುಪ್ಪವನ್ನು ಹಾಕಿದ್ರೆ, ನೀರನ್ನು ಹಾಕಿದ್ರೆ ಪಕ್ಕಕ್ಕೆ ತಳ್ಳಿಬಿಡ್ತದ. ಸರ್ಪಿರುವ ಉದಕಂಬ ಸಿಂಚಿತಿ, ತುಪ್ಪವನ್ನಾಗಲಿ ನೀರನ್ನಾಗಲಿ ಕಡ್ಡಿಗೆ ಹಾಕಿದ್ರೆ ಸ್ವಯಕ್ಕೆ ಪಕ್ಕಕ್ಕೆ ಹೋಗ್ಬಿಡುತ್ತೆ. ಅಥವಾ ವಯಕ್ಕಂತ ಅದು ನಿಲ್ಲೆಲ್ಲ ಅಂಟಿಸ್ಕೊಳ್ಳಲ್ಲ. ಸ್ಥಾನವೇ ಇಷ್ಟು ಅಸಂಗವಾಗಿದ್ದು ಅಲೇಪವಾಗಿ ನಿರ್ಲಿಪ್ತವಾಗಿದ್ರೆ ಸ್ಥಾನ ಉಳ್ಳವನು ಅವನು ಎಷ್ಟು ನಿರ್ಲಿಪ್ತ, ಅವನು ಅಲೇಪಕ್ಕಾಗಿ ವಿಷಯ ಮಾಡ್ಕೊ. ಎಷ್ಟು ಅಸಂಗ ಅಂತ. ಇದು ಕೈಮುತಿಕ ನ್ಯಾಯ. ಇದೇ ಇಷ್ಟ ಆದ ಅಲ್ಲಿಷ್ಟು ಅಂತ ಕಿಮುತ ಅಂಡರ್ಸ್ಟ್ಯಾಂಡಿಂಗ್ ಅಕಡೆಗೆ ಉದಕಂಬ. ಈ ಸ್ಥಾನಕ್ಕೆ ಕಣ್ಣೆಂಬ ಆತ್ಮನು ನೋಡುವ ಜಾಗವಾಗಿರುವ ಕಣ್ಣಿನಲ್ಲಿ ಒಂದು ತೊಟ್ಟು ತುಪ್ಪವನ್ನೋ ನೀರನ್ನೋ ಹಾಕಿದರೆ ಅದು ಪಕ್ಕಕ್ಕೆ ಹೋಗುತ್ತದೆಯೇ ಹೊರತು ಅದು ಅಂಟ್ಕೊಳ್ಳೋದಿಲ್ಲ. ಇದು ಯಾವುದಕ್ಕೆ ಸಿಂಬಾಲಿಕ್ಕೋ? ಆತ್ಮನು ಅಸಂಗನು, ನಿರ್ಲಿಪ್ತನು, ಅದಕ್ಕೆ ಯಾವ ಅಂಟು ಇಲ್ಲದವನು ಅನ್ನೋದನ್ನು ಹೇಳುತ್ತದೆ. ಸರಿ. ಏಷೋಕ್ಷಿಣಿ ಪುರುಷೋ ದೃಶ್ಯತೆ, ಏಷೋಕ್ಷಿಣಿ ಪುರುಷೋ ದೃಶ್ಯತೆ ನಿವೃತ್ತ ಚಕ್ಷುರ್ಭಿಃ ಬ್ರಹ್ಮಚರ್ಯಾದಿ ಸಾಧನ ಸಂಪನ್ನೈಃ ಶಾಂತಿರ್ವಿವೇಕಿಭಿಃ ದೃಷ್ಟೇರ್ದ್ರಷ್ಟಾ ಚಕ್ಷುಶ್ಚಕ್ಷುಃ ಇತ್ಯಾದಿ ಶ್ರುತ್ಯಂತರಾತ್. ಉಪದೇಶ ಮಾಡ್ತಿದ್ದಾರೆ. ಯಾವ ಈತನೋ ಏಷಃ ಅಂದ್ರೆ ಏನ್ ಹೇಳ್ತಾ? ಸಮೀಪತರವರ್ತಿ ಚೈತದೋ ರೂಪಂ. ಅತ್ಯಂತ ಕ್ಲೋಸ್ ಆಗಿ ಸಮೀಪತಮನಾಗಿರ್ತಕ್ಕಂಥ ವಸ್ತು ಹೇಳ್ತಾರೆ ಇದೇ ಶಬ್ದ. ಯಾರು ಅತ್ಯಂತ ಹತ್ತಿರ? ತಾನೇ. ತಾಂತರಿಗೆ ಎಷ್ಟು ದೂರ ಹೇಳ? ಬೆಂಕಿಗೆ ಬೆಂಕಿ ಬಿಸಿ ಎಷ್ಟು ದೂರ?
ಸಕ್ಕರೆಗೆ ಸಕ್ಕರೆ ಸಿಹಿ ಎಷ್ಟು ದೂರ ಸ್ವರೂಪ ಏಷ ಅಂತ ಅಭಿನಯ ಮಾಡಿದ್ ನೋಡೋ ನಿಧಾನಲ್ಲ ನಾನಾಗಿ ತೋರ್ತಾ ಇದ್ದಾನಲ್ಲ ದೃಷ್ಟವಾಗಿ ಸಾಕ್ಷಿಯಾಗಿರುವ ಆತ್ಮ ಅವನು ಇವನು ಕಣ್ಣಿನಲ್ಲಿ ದೃಷ್ಟವಾಗಿ ತೋರು ಬರ್ತಾ ಇದ್ದಾನಂತೆ ನೋಡುವನಾಗಿ ಕಣ್ಣದು ಉಪಲಕ್ಷಣ ಕಣ್ಣು ಮಾತ್ರ ತಗೋಬೇಡಿ ಕಣ್ಣು ಕಿವಿ ಮನಸ್ಸು ಬುದ್ಧಿ ಎಲ್ಲಾ ಜಾಗದಲ್ಲೂ ಇವನೇ ಅರಿವಾತನಾಗಿ ತೋರು ಬರ್ತಾ ಇದ್ದಾನೆ ಮಾತ್ರ ಇವನ ಕಡೆ ಇವನು ಅರಿಯೋದು ಕ್ರಿಯೆ ಮಾಡ್ತಿಲ್ಲ ಈ ಅರಿವು ಭವನು ಅಲ್ಲ ಅದೇ ಬರೀ ಅರಿವು ಆ ಬರೀ ಅರಿವು ಇಲ್ಲಿ ಭವನವಾಗಿ ತೋರ್ತಾ ಇದೆ ಎಲ್ಲೇ ಉಪಾಧಿಯಲ್ಲಿ ಭವನವಾಗಿ ತೋರ್ತಾ ಇದ್ದಾನೆ ಅವ ಕೇವಲ ಪ್ಯೂರ್ ಕಾನ್ಶಿಯಸ್ನೆಸ್ ಅದು ಶುದ್ಧ ಅರಿವದು ಅವನು ಈ ಪುರುಷನು ಕಣ್ಣಿನಲ್ಲಿ ದೃಶ್ಯತೆ ಅಂತಂದ್ರು ದೃಶ್ಯತೆ ಕಾಣ್ತಾ ಇದ್ದಾನಲ್ಲ ಅಂದ್ರು ಎಲ್ಲಿ ಕಾಣ್ತಾ ಇದ್ದಾನೆ ಎಲ್ಲಿ ಗೊತ್ತಾಗ್ತಿದ್ದಾನೆ ಅಂದ್ರೆ ಭಾಷೆಗಳು ನಿವೃತ್ತ ಚಕ್ಷುರ್ಭಿ ಯಾರು ಇಂದ್ರಿಯಗಳನ್ನ ಹಿಮ್ಮೆಟ್ಟಿಸಿಕೊಂಡಿದ್ದಾರೋ ಅಂದ್ರೆ ಏನು ಅಂತರ್ದೃಷ್ಟಿಯನ್ನು ಸಂಪಾದನೆ ಮಾಡ್ಕೊಂಡಿದ್ದಾರೋ ಪ್ರತ್ಯಕ್ ದೃಷ್ಟಿಯನ್ನು ಸಂಪಾದನೆ ಮಾಡ್ಕೊಂಡಿದ್ದಾರೋ ಅಂತರ್ದೃಷ್ಟಿ ಪ್ರತ್ಯಕ್ ದೃಷ್ಟಿ ಶಾಸ್ತ್ರ ದೃಷ್ಟಿ ಅನುಭವ ದೃಷ್ಟಿ ಎಲ್ಲ ಒಂದೇ ಅರ್ಥ ಬರ್ಕೋಬೇಕಿಲ್ಲ ಎಲ್ಲ ಮರ್ಸೋಬಿಡುತ್ತೆ ಏನ್ ಹೇಳೋ ಪ್ರತ್ಯಕ್ ದೃಷ್ಟಿ ಅನುಭವ ದೃಷ್ಟಿ ಎಲ್ಲ ಒಂದೇ ಅರ್ಥ ಆ ದೃಷ್ಟಿಲೇ ತೋರ್ಬರ್ತಾನೆ ನಾವು ಅಂತರ್ಮುಖನಾಗಿದ್ರೆ ಬ್ರಹ್ಮಚರ್ಯ ಅದಕ್ಕೆ ಬೇಕು ಆ ದೃಷ್ಟಿ ಸಂಪಾದನೆ ಆಗೋದಕ್ಕೆ ಬ್ರಹ್ಮಚರ್ಯಾದಿ ಸಾಧನ ಸಂಪನ್ನಿ ಬ್ರಹ್ಮಚರ್ಯಾದಿ ಯಾವುದು ಬ್ರಹ್ಮಚರ್ಯ ಅಹಿಂಸಾ ಅಷ್ಟೇಯ ಸತ್ಯ ತಪಸ್ಸು ಶಮ ದಮ ಉಪರತಿ ಶಿಕ್ಷಾ ಶ್ರದ್ಧಾ ಸಮಾಧಾನ ಇದು ಬ್ರಹ್ಮಚರ್ಯಾದಿ ಎಟ್ಸೆಟ್ರಾ ಆ ಶಬ್ದದಿಂದ ಮುಂತಾದ ಬ್ರಹ್ಮಚರ್ಯ ಮುಂತಾದ ಸಾಧನದಿಂದ ಸಂಪನ್ನರನ್ನೇನೋ ಊರಿಸ್ಕೊಂಡು ಚೆನ್ನಾಗಿ ಬ್ರಹ್ಮಚರ್ಯ ಅಂದ್ರೇನೋ ಇಂದ್ರಿಯ ಲೋಲುಪತೆ ಇಳಿಯೋದು ಭೋಗಾಸಕ್ತಿ ಇಳಿಯೋದು ವಿಷಯಾಸಕ್ತಿ ಇಳಿಯೋದು ಅದೇ ಬ್ರಹ್ಮಚರ್ಯ ಅಂದ್ರೆ ಬ್ರಹ್ಮಚರ್ಯ ಅಂದ್ರೆ ಮದುವೆ ಆಗದೆ ಇರೋದು ಅನ್ಕೋಬೇಡಿ ಮದುವೆ ಆಗದೆ ಇರೋದು ಅನ್ನೋ ನಿರ್ಲಕ್ಷ್ಯ ಹೇಳಿದ್ರೆ ಯಾವ ಭೋಗಕ್ಕೂ ಯಾರು ಅಂಟ್ಕೊಂಡಿಲ್ಲವೋ ಅವನ ಬ್ರಹ್ಮಚರ್ಯ ಸಂಪನ್ನ ಭೋಗಕ್ಕೆ ಅಂಟ್ಕೊಳ್ಳದೆ ಇರ್ತಕ್ಕಂತಹ ಮನಸ್ಸುಳ್ಳವನಾಗಿರೋವನಿದಲ್ಲ ಆ ಒಂದು ಸ್ವಭಾವದವರೆಗೆ ಇವರು ತೋರ್ ಬರ್ತಾ ಇರುತ್ತೆ ಬ್ರಹ್ಮಚರ್ಯ ಆದಿ ಸತ್ಯ ಅಹಿಂಸೆ ಶಮದಮಾದಿ ಗುಣಗಳು ಅಲ್ಲ ಇರ್ಬೇಕು ಅದೇ ಮುಂದೆ ಸಾಧನದಿಂದ ಸಂಪನ್ನರಾದವರು ಮತ್ತೆ ಶಾಂತರು ಅಂದ್ರೆ ಯಾವ್ದು ಏರ್ಪೇರ್ ಆಗೋರು ಚಡ್ಪಡಿಸದೇ ಇರೋರು ಚಡ್ಪಡಿಸ್ತಾರಲ್ಲ ಅಯ್ಯೋ ಹಂಗಾಗ್ಬಿಡ್ತು ಅಯ್ಯೋ ಹಿಂಗಾಗ್ಬಿಡ್ತು ಇದಾಗ್ಬಿಡುತ್ತೆ ಅಯ್ಯೋ ಅಂದ್ಬಿಡುತ್ತೆ ಅಂತ ಹೇಳಿ ತುಂಬಾ ದುಗುಡ ಉದ್ವೇಗ ತಳಮಳ ಯಾರಿದಾರೋ ಅವ್ರು ಶಾಂತರಲ್ಲ ದುಗುಡತೆ ಇದು ಉದ್ವೇಗ ತಳಮಳ ಇವನ್ನೆಲ್ಲ ಬಿಟ್ಕೊಂಡು ಸಮಾಧಾನ ಯಾವಾಗ ಮನಸ್ಸು ನಿಂತಿರ್ಬೇಕಂತೆ ಶೇಕ್ ಆಗ್ತಿರ್ಬಾರ್ದು ಮನಸ್ಸು ನಿಂತಿರ್ಬೇಕು ಅಂದ್ರೆ ಬ್ರಹ್ಮಚರ್ಯ ಸಂಪನ್ನೈ ಶಾಂತಿ ಮತ್ತು ವಿವೇಕಿವಿ ಇದು ಬಹಳ ಭಾಷೆ ವಿವೇಕಿಗಳು ಏನರ್ಥ ಸತ್ಯಾಸತ್ಯ ವಿವೇಕ ಆತ್ಮಾನಾತ್ಮ ವಿವೇಕ ಕಾರ್ಯಕಾರಿ ವಿವೇಕ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಸತ್ಯಾಸತ್ಯ ವಿವೇಕ ಯಾವುದು ಈ ಪ್ರಪಂಚದ ಸತ್ಯ ಯಾವುದು ತೋರಿಕೆ ಅಂತ ಹೇಳಿ ಚೆನ್ನಾಗಿ ವಿವೇಕ ಮಾಡ್ಕೊಂಡು ಆತ್ಮಾನಾತ್ಮ ವಿವೇಕ ಮಾಡ್ಕೊಂಡು ಆತ್ಮಸ್ವರೂಪದಲ್ಲಿಗೆ ನಿಲ್ಲುವ ಒಂದು ಯೋಗ್ಯತೆಯನ್ನು ಸಂಪಾದನೆ ಮಾಡಿಕೊಂಡವರು ಅಂತ ಒಳ್ಳೆ ಸಾಧನೆ 4 ನಿವೃತ್ತ ಚಕ್ಷುಭಿ ಬ್ರಹ್ಮಚರ್ಯ ಸಂಪನ್ನೈ ಶಾಂತೈ ವಿವೇಕಿಭಿ ದೃಶ್ಯತೆ ಅಂತ ಅವ್ರಿಗೆ ಕಂಡು ಬರ್ತಾ ಇದೆ ಅಂತ ಹೇಳೋದು ದೃಶ್ಯತೆ ನಮಗೆಲ್ಲ ಕಂಡು ಬರ್ತಾ ಇದೆ ಅಂತ ಹೇಳ್ತಾ ಇಲ್ಲ ವಿಷಯಾಸಕ್ತರು ಭೋಗಾಸಕ್ತರು ಬಾಕಿ ಬಹಿಶ್ಚೇತಸ್ಕರು ಬಾಕಿ ಅವ್ರಿಗೆ ಗೊತ್ತಾಗಲ್ಲ ನೋಡ್ತಾ ಇದ್ದು ಅಲ್ಲೇ ಇದ್ದು ಗೊತ್ತಾಗಲ್ಲ ಯಾರು ಪೂರ್ಣ ಅಂತರ್ಮುಖರಾಗಿ ಬ್ರಹ್ಮಚರ್ಯ ಸಂಪನ್ನರಾಗಿ ಶಾಂತರಾಗಿ ವಿವೇಕಿಗಳಾಗಿರ್ತಾರೋ ಇಂಥ ಮಹಾತ್ಮರಿಗೆ ದೃಶ್ಯತೆ ಈ ಪುರುಷ ದೃಶ್ಯತೆ ಈ ಪುರುಷನು ನೋಡುವನಾಗ ತೋರ್ ಬರ್ತಾ ಇದ್ದಾನೆ ಹ್ಯಾಕ್ ತೋರ್ ಬರ್ತಾ ಇದ್ದಾನೆ ಗೊತ್ತಾ ನೋಡುವನಾಗ ತೋರ್ ಬಂದ್ರು ದೃಷ್ಟೇ ದ್ರಷ್ಟ ತೋರ್ ಬರ್ತಾರಂತೆ ದೃಷ್ಟೇ ದ್ರಷ್ಟ ಅಂದೇನೋ ಅನಿತ್ಯವಾದ ಲೌಕಿಕವಾದಂತಹ ಚಕ್ಷುರಾದಿ ದೃಷ್ಟಿಯನ್ನು ನೋಡುವಾಗ ದೃಷ್ಟಿಗೆ ದೃಷ್ಟಿ ಯಾವುದೋ ಲೌಕಿಕ ದೃಷ್ಟಿ ಯಾವುದೋ ಇಂದ್ರಿಯಾದಿ ಇಂದ್ರಿಯ ಮನಸ್ಸು ಬುದ್ಧಿ ಇವುಗಳನ್ನು ನೋಡುವನಾಗ ತೋರ್ಬರ್ತಾನಂತೆ ಅಲ್ಲಿ ಸೇರ್ಕೊಂಡು ಅವನು ವ್ಯಾಪಾರ ಮಾಡುವಂತೆ ಕಂಡ್ರು ಅವನು ಅದಕ್ಕೆ ಸಾಕ್ಷಿಯಾಗಿ ಇರ್ತಾನೆ ದೃಷ್ಟೇ ದೃಷ್ಟ ಶ್ರುತೇ ಶ್ರೋತ ಮತೇರ್ಮಂತ ಜ್ಞಾತೆ ವಿಜ್ಞಾತ ಏಷ ಆತ್ಮ ಏಷ ಆತ್ಮ
ಯೋಚನೆ ಮಾಡಿದ್ದು ಗೊತ್ತಾಗೋದು, ತಿಳ್ಕೊಂಡದ್ದು ಗೊತ್ತಾಗೋದು, ಬುದ್ಧಿಗೆ ಅರ್ಥ ಆಯ್ತು ಅರ್ಥ ಆಗುತ್ತೆ, ಅರ್ಥ ಆಗದೆ ಇದ್ದದ್ದು ಅರ್ಥ ಆಗುತ್ತೆ, ಯೋಚನೆ ಮಾಡಿದ್ದು ಗೊತ್ತಾಗುತ್ತೆ, ನೋಡಿದ್ದು ಕೇಳಿದ್ದು ಗೊತ್ತಾಗುತ್ತೆ. ಇವನು ದೃಷ್ಟ ಆತ್ಮ. ಮತ್ತು ಚಕ್ಷುಗೂ ಚಕ್ಷುವು ಶ್ರೋತಸ್ಯ ಶ್ರೋತ ಮನಸೋ ಮನೋಯ ಮುಂದಕ್ಕೆ ಹೋಯ್ತು. ಚಕ್ಷು ಅಮ ಮನಸೋ ಪ್ರಾಣಸ್ಯ ಪ್ರಾಣ ಚಕ್ಷು ಅತಿವೃಚ್ಯ ಧೀರ ಪ್ರೇತ್ಯಾಸ್ಮಾನ್ ಲೋಕಾನ್. ಪಾಠನಿಗೆ ಏನ ಹೌದಾ? ಕಣ್ಣಾಗಿ ಕಿವಿಗೂ ಕಿವಿಯಾಗಿ ಮನಸ್ಸಿಗೂ ಮನಸ್ಸಾಗಿ ತೋರ್ಬರ್ತಾ ಇರುವಂತಹ ಆತ್ಮನಲ್ಲ ಇತ್ಯಾದಿ. ಇದೇ ಮೊದಲಾಗಿ ಬೇರಮಿಶ್ರಿ ಅವರು ಬೃದಾನಕ ಕೇನ ಆ ಎಲ್ಲೂ ಹೇಳಿದೆ ಈ ಆತ್ಮನು ಎಲ್ಲಕ್ಕೂ ಪ್ರತ್ಯೇಕಾತ್ಮನು, ಎಲ್ಲಕ್ಕೂ ಒಳಗಿರ್ತಕ್ಕವನು, ಸಾಕ್ಷಿಯಾಗಿರ್ತಕ್ಕವನು. ಅವನು ಇಲ್ಲಿ ಕಣ್ಣಿನಲ್ಲಿ ನೋಡುವವನಾಗಿ ತೋರ್ಬರ್ತಾನೆ, ನೋಡುವಾಗ ಕೇಳುವವನಾಗಿ ತೋರ್ಬರ್ತಾನೆ. ಅಂದಾಗಿ ಅವನು ನೋಡುವವನೂ ಅಲ್ಲ, ಕೇಳುವವನೂ ಅಲ್ಲ. ಕೇಳುವ ಸ್ವರೂಪ, ಕೇಳುವ ಆತನ ಸ್ವರೂಪ, ನೋಡುವ ಆತನ ಸ್ವರೂಪ ಆಗಿರೋ. ನಾನು ಅಗ್ನಿಭಿರುಕ್ತಂ ವಿತಥಂ ಇವಾಗ ಪ್ರಶ್ನೆ. ಅಗ್ನಿ ಹೇಳಿದ್ರೆ ಸುಳ್ಳಾಯ್ತಲ್ಲ ಸ್ವಾಮಿ. ಅಗ್ನಿ ಏನ್ ಹೇಳಿದ್ರು? ಆಚಾರ್ಯ ಗತಿಂ ಭಕ್ತ ಅಂದ್ರು. ಗತಿ ಹೇಳ್ತಾನೆ ಇಲ್ಲ, ಆತ್ಮವಿಚಾರ ಹೇಳ್ತಿದ್ದಾರೆ. ಅಗ್ನಿ ಸುಳ್ಳು ಹೇಳ್ಬಿಟ್ಟು ಅಗ್ನಿ ಭವಿಷ್ಯ ಜ್ಞಾನ ಇಲ್ಲ ಅಂತ ಆಯ್ತಲ್ಲ ಅಗ್ನಿಗಳಿಗೆ, ತ್ರಿಕಾಲಿ ಜ್ಞಾನಿಗಳು ಅಲ್ಲ ಅಂತ ಆಗ್ಬಿಟ್ಟಲ್ಲ. ಆಚಾರ್ಯ ಬರ್ತಾನೆ ಕಣ ಒಪ್ಕೋಸಲ, ಆಚಾರ್ಯ ಬಂದು ಗತಿ ಹೇಳ್ತಾನೆ ಅಂತ ಈ ರೀತಿ ಅಗ್ನಿಗಳು ಹೇಳಿದ್ರು. ಆದ್ರೆ ಗತಿ ಹೇಳ್ತಾನೆ ಇಲ್ಲ. ಏನ್ ಹೇಳ್ತಿದ್ದಾನೆ? ಏಷೋ ಕ್ಷಿಪುರುಷೋ ದೃಶ್ಯತೆ ಏಷ ಆತ್ಮೇತಿ ಹೋವಾಚ. ಆತ್ಮಸ್ವರೂಪ ಹೇಳ್ತಾ ಇದ್ದಾನೆ, ಆತ್ಮವಿಚಾರ ಹೇಳ್ತಾ ಇದ್ದಾನೆ. ತಪ್ಪು ಹೇಳ್ಬಿಟ್ರಲ್ಲ ಅಗ್ನಿಗಳು, ಸುಳ್ಳು ಹೇಳ್ಬಿಟ್ರಲ್ಲ, ಅಗ್ನಿ ಹೇಳಿದ ವ್ಯತ್ಯಾಸ ಆಗ್ಬಿಡ್ತಲ್ಲ ಅಂತ ಪೂರ್ವಪಕ್ಷಿ ಹಿಡ್ಕೊಂಡ. ಏಕೆಂದ್ರೆ ಯತಃ ಆಚಾರ್ಯ ಸ್ತುತಿಯ ಗತಿಂ ವಕ್ತ ಇತಿ ಗತಿಮಾತ್ರಸ್ಯ ವಕ್ತ ಇತ್ಯವೋಚನ್. ಯಾಕೆ ಸುಳ್ಳು ಹೇಳ್ತಾ ಇದ್ದಾರೆ? ಸುಳ್ಳು ಹೇಳಿದ್ರು ಆಚಾರ್ಯರು ಸುಳ್ಳು ಹೇಳಿದವರಾದ್ರು ಯಾಕೆ ಅಂತ ಕೇಳ್ತೀಯೋ? ಯತಃ ಏಕೆಂದರೆ ಆಚಾರ್ಯ ಸ್ತುತಿಯ ಗತಿಂ ವಕ್ತ ಅಂತಂದ್ರು ಮೂರು ಅಗ್ನಿಗಳು. ನೋಡಪ್ಪ ಕೋಸಲ ನಾವು ಆತ್ಮವಿದ್ಯೆ ಅಗ್ನಿವಿದ್ಯೆ ಹೇಳಿದ್ವಲ್ಲ, ಈ ಮುಂದೆ ಈ ಅಗ್ನಿವಿದ್ಯೆಗೆ ಗತಿಯನ್ನ ಆಚಾರ್ಯ ಹೇಳ್ತಾನೆ ಅಂತ ಹೇಳಿದ್ರು. ಗತಿ ಹೇಳ್ತಾನೆ ಇಲ್ಲ. ಏನ್ ಹೇಳ್ತಿದ್ದಾನೆ? ಸಾಕ್ಷಾತ್ ಆತ್ಮ ಸ್ವರೂಪವನ್ನು ಹೇಳ್ತಿದ್ದಾನೆ. ಸುಳ್ಳು ಹೇಳ್ಬಿಡ್ತಲ್ಲ ಅಗ್ನಿ ಹೇಳಿದ್ದು. ನಿನ್ನ ಅಂತೆ ಆಚಾರ್ಯ ಗತಿಂ ಭಕ್ತ, ನಿನ್ನ ಆಚಾರ್ಯನು ಗತಿಯನ್ನು ಹೇಳುತ್ತಾನೆ ಎಂಬುದಾಗಿ, ಗತಿ ಮಾತ್ರವನ್ನು ಹೇಳುತ್ತಾನೆ ಎಂಬುದಾಗಿ ಪೂರ್ವಕ್ಕೆ ಗತಿ ಮಾತ್ರ ಮಾಡ್ದ. ಗತಿಯನ್ನು ಹೇಳ್ತಾನೆ ಅಂತಂದ್ರು, ಗತಿ ಮಾತ್ರವನ್ನೇ ಹೇಳ್ತಾನೆ ಹೇಳಿಲ್ಲ. ಪೂರ್ವಕ್ಕೆ ಏನ್ ಮಾಡಿದ? ಮಾತ್ರ ಸ್ಫೂರ್ತಿ ಕೇಳಿಸ್ದ. ಗತಿ ಮಾತ್ರವನ್ನೇ ಹೇಳ್ತಾರೆ ಅಂತ ಆಚಾರ್ಯರು ಹೇಳ್ತಾರೆ ಅಂತ ಅಗ್ನಿರು ಹೇಳಿದಾಗ, ಆಚಾರ್ಯರು ಅಗ್ನಿ ಮಾತ್ರವನ್ನು ಹೇಳಿದೇನೆ ಬೇರೆಯನ್ನು ಹೇಳ್ಬಿಟ್ಟಲ್ಲ ಅಂತ ಪೂರ್ವಪಕ್ಷಿ. ಅಷ್ಟೇ ಅಲ್ಲ, ಭವಿಷ್ಯದ್ ವಿಷಯ ಅಪರಿಜ್ಞಾನಂಚ ಅಗ್ನಿನಾಂ. ಅಗ್ನಿಗಳಿಗೆ ಭವಿಷ್ಯದ ವಿಷಯದಲ್ಲಿ ಅಪರಿಜ್ಞಾನ ಬೇರೆ ಆಯ್ತು. ಅವ್ರ ತ್ರಿಕಾಲ ಜ್ಞಾನಿಗಳಲ್ಲ. ಅಗ್ನಿಗಳಿಗೆ ಮುಂದೆ ಏನಾಗತ್ತೆ, ಮುಂದೆ ಯಾರು ಏನ್ ಹೇಳ್ತಾರೆ ಅನ್ನೋದು ಗೊತ್ತಿಲ್ಲ ಅಂತ ಆಯ್ತು. ಇದರಿಂದ ಊಹೆ ಮಾಡಿ ಹೇಳಿದಾರೆ, ನಿಮ್ಗಳು ಬರ್ತಾರೆ ಗತಿ ಹೇಳ್ತಾರೆ ಅಂತ ಹಂಗ ಅರ್ಥ ಆಗತ್ತೆ ಹೊರತು ಇದನ್ನೇ ಹೇಳ್ತಾರೆ ಅಂತ ಹೇಳಿ ಸರಿಯಾಗಿಲ್ವಲ್ಲ. ಹೇಗೆ ಪುರುಷೆ ಸರಿ ಇಲ್ವಾ? ತಪ್ಪ ಅಲ್ಲ, ಅದ್ ಮಾತ್ರ ಹೇಳ್ಬೇಕಾ? ನೈಷ ದೋಷ ಏನ್ ತಪ್ಪಿಲ್ಲ ಅಂದ್ರು. ಗುರುಗಳು ಯಶೋಕ್ಷಿ ಪುರುಷೋ ದೃಶ್ಯತೆಯನ್ನು ವಿಚಾರ ಆಳನ ಮಾಡ್ಕೊಂಡು ತಪ್ಪೇನಿಲ್ಲ. ಯಾಕೆಂದ್ರೆ ಸುಖಾಕಾಶ ಸೇವಾಕ್ಷಿಣಿ ದೃಶ್ಯತೆ ಇದು ದ್ರಷ್ಟರನುವಾದ. ಕಂ ಬ್ರಹ್ಮ ಅಂತ ಹೇಳಿದ್ರು ಅದ್ಗಳು, ಅದನ್ನ ಅನುವಾದ ಮಾಡ್ಕೊತಾ ಇದ್ದಾರೆ. ಸುಖ ಆಕಾಶ, ಕಮ್ ಅಂದ್ರೆ ಸುಖ, ಖಮ್ ಅಂದ್ರೆ ಆಕಾಶ. ಸುಖಾಕಾಶ ವಿಶಿಷ್ಟವಾದ ಬ್ರಹ್ಮವನ್ನೇ ಅನುವಾದ ಮಾಡ್ಕೊಂಡು ಅದನ್ನ ತಿಳ್ಕೊಂಡವ್ರು ಏನ್ ಗತಿ ಅಂತ ಹೇಳ್ತೀರಿ ಅಂತ ಅನುವಾದ ಮಾಡ್ಕೊತಾ ಇದ್ದಾರೆ ಅಷ್ಟೇ ಹೊರತು ಆಚಾರ್ಯ ಅವ್ರೇನ್ ಹೊಸದಾಗಿ ಹೇಳ್ತಾ ಇಲ್ಲ. ಅಗ್ನಿ ಹೇಳಿದ್ದಾಗಿರುವ ಸುಖಾಕಾಶ ವಿಶಿಷ್ಟವಾದ ಬ್ರಹ್ಮವನ್ನೇ ತಮ್ಮದಾದ ಒಂದು ಭಾಷೆಯಲ್ಲಿ ಅವನೇ ಕಣ್ಣನ್ನು ನೋಡುವ ತಿಳ್ಕೊತಾನೆ ಅಂತ ಹೇಳ್ತಿದ್ದಾರೆ ಅಷ್ಟೇ. ಅದೇ ಬ್ರಹ್ಮನ ಅನುವಾದ ಮಾಡ್ಕೊತಿದ್ದಾರೆ. ಆ ಬ್ರಹ್ಮ ಎಲ್ಲಿದ್ದಾನೆ ನೀವು ಕೇಳೋದಾದ್ರೆ, ಖಂ ಬ್ರಹ್ಮ ಅಂತ ಹೇಳಿದ್ರಲ್ಲ, ಸುಖರೂಪವಾದ ಆಕಾಶ ರೂಪವಾದ ಬ್ರಹ್ಮ ಅಂತ ಅವನೇ ಇಲ್ಲಿ ನೋಡುವವನಾಗಿ ಕೇಳುವವನಾಗಿ ಸ್ವರ ಬರ್ತಾ ಇದ್ದಾನೆ ಅಂತ ಗುರುಗಳು ಅದಕ್ಕೊಂದು ವಿಶೇಷಣ ಸೇರಿಸಿದ್ರು. ಒಂದೇ
ಆಡ್ ಮಾಡಿದ್ರು, ಒಂದು ಹೆಚ್ಚಂಶ ಸೇರಿಸ್ಬಿಟ್ಟು ಅದು ಸ್ಪಷ್ಟ ಗೊತ್ತಾಗಲಿಕ್ಕೆ ಮಾಡ್ತಾರೆ. ಏನಾಯ್ತು ಕೇಳ್ತಾ ಇಲ್ಲ. ಸುಖಾಕಾಶಸ್ಯೈವ ಸುಖಾಕಾಶಸ್ಯ ಬ್ರಹ್ಮ ಇವ ಅಂತ ಸುಖಾಕಾಶ ರೂಪವಾದ ಬ್ರಹ್ಮದರದ್ದೇ ವಿಚಾರವನ್ನೇ ಅಖಿಲ ದೃಶ್ಯತೆ, ಕಣ್ಣಲ್ಲಿ ಕಂಡು ಬರ್ತಾ ಇದ್ದಾನೆ ಅಂತ ಹೇಳಿ ದೃಷ್ಟವಾಗಿರುವ ಅನುವಾದ ಮಾಡ್ಕೊಳ್ತಾ ಇದ್ದಾರೆ ಹೊರತು ಹೊಸದಾಗಿ ಏನು ಹೇಳ್ತಾ ಇಲ್ಲ ಇಲ್ಲಿ ಆಚಾರ್ಯರು. ಏಷ ಆತ್ಮ ಪ್ರಾಣಿನಾಂ ಏಷ ಆತ್ಮ ಪ್ರಾಣಿನಾಂ ಇತಿಹ ಉವಾಚ ಏವ ಉಕ್ತವಾನ್. ಇತಿಹ ಉವಾಚ ಏವ ಉಕ್ತವಾನ್. ಏಷ ಆತ್ಮ ಇದು ಏನಪ್ಪ, ಎಲ್ಲಾ ಪ್ರಾಣಿಗಳಿಗೂ ಆತ್ಮ, ಎಲ್ಲರೂ ಅವರಿಗೂ ಅರಿವಿದ್ದೇನೆ ನಾನು ನಾನು ತಿಂತಾರೋದು ಅದನ್ನೆಯ. ಎಲ್ಲಾ ಮನುಷ್ಯರು ಕೂಡ ನಾನು ನಾನು ಅಂತ ವ್ಯವಹಾರ ಮಾಡ್ತಿದಾರಲ್ಲ, ಆ ನಾನು ನಾನು ಪದದಿಂದ ಲಕ್ಷಿತವಾಗಿರೋ ಸ್ವರೂಪ ಯಾವುದು ಅಂದ್ರೆ ಈತನೇ. ಅವ್ರು ಏನ್ ಹಾಕೊಂಡ್ಬಿಟ್ಟಿದ್ದಾರೆ, ಆ ನಾನು ಅನ್ನೋದ್ರಲ್ಲಿ ಒಂದಷ್ಟು ಬೆರಕೆ ಅಂಶವನ್ನು ಇಟ್ಕೊಂಡು ಅದನ್ನ ಪ್ರಮಾಸವಾಗಿ ಪರಿಚ್ಛಿನ್ನವಾಗಿ ಜೀವನಾಗಿ ನೋಡ್ತಾ ಇದ್ದಾರೆ. ಅದ ನಾನೆಂಬುದರ ತಿರುಳಾಗಿದೆ ಅದು. ಹೇಗೆ ಮಂಜುಗೆಡ್ಡೆಯ ತಿರುಳು ನೀರು ಹೌದಾನೆ, ಪಂಚೆಯ ತಿರುಳು ಹತ್ತಿನೋ ಹಾಗೆ ನಾನೆಂಬುದರ ತಿರುಳು ಸಾರ ಎಸೆನ್ಸ್ ಜಿಷ್ಟು ಯಾವುದೋ ಏಷ ಆತ್ಮ ಸರ್ವ ಪ್ರಾಣಿನ ಅಂತ ಇದ್ದಾರೆ ಗುರುಗಳು. ಇವನು ಅಗ್ನಿಗಳು ಹೇಳಿದ ಸುಖಾಕಾಶ ವಿಶಿಷ್ಟವಾದ ಬ್ರಹ್ಮ ಇದೆಯಲ್ಲ, ಇದು ಎಲ್ಲಾ ಪ್ರಾಣಿಗಳಿಗೂ ಆತ್ಮವಾಗಿದೆ ಕಣಪ್ಪ. ಎಲ್ಲರೂ ಕೂಡ ಈತನನ್ನೇ ನಾನು ನಾನು ಅಂತಂತಿರೋದು, ಈತನೇ ನಾನಾಗಿ ತೋರುತ್ತಿರುವ ಆತನು. ಯಾವ ಪ್ರಾಣಿಗಳಿಗೂ ಅದು ಗೊತ್ತಿಲ್ಲ. ನಾನು ಅನ್ನೋದು ದೇಹಾದಿಗಳನ್ನೇ ನಾನು ತಂದ್ಕೊಂಡು ಮೋಸ ಹೋಗ್ತಾ ಇದ್ದಾರೆ. ಆದ್ರೆ ನಿಜವಾಗಿ ನಾನೆಂಬುದರ ಸ್ವರೂಪ ಏನು ಅಂತ ಕೇಳಿದ್ರೆ ಅಹಂ ಬ್ರಹ್ಮಾಸ್ಮಿ. ಅಹಂ ಶಬ್ದದಿಂದ ಲಕ್ಷಿತವಾಗಿರುವ ಸ್ವರೂಪ ಬ್ರಹ್ಮವಾಗಿದೆ. ಅದೇ ಅಹಂ ಬ್ರಹ್ಮಾಸ್ಮಿ ಶಬ್ದಕ್ಕೆ ಅರ್ಥ. ಬಾಧೆ ಸಾಮಾನಾಧಿಕರಣ್ಯ ಅಂದ್ರೇನೋ, ಅಹಂ ಎಂಬುದನ್ನ ಬಾಧೆ ಮಾಡಿ ಹಾವು ಹಗ್ಗ ಅಂದ್ರೆ ಹಾವು ಹಗ್ಗ ಆಗಲ್ಲ, ಹಾವಾಗಿ ತೋರ್ತಾ ಇರೋದು ಹಗ್ಗವೇ. ಹಾವಿಲ್ಲ, ಹಗ್ಗವೇ ಇರೋದು. ಹಾಗೆ ನಾನಿಲ್ಲ, ಬ್ರಹ್ಮವೇ ನಾನಾಗಿ ತೋರ್ತಿರೋದು. ಅಂದ್ರೆ ನಾನೆಂಬುದನ್ನು ಬಾಧೆ ಮಾಡಿಕೊಳ್ಳುವುದರ ಮೂಲಕ, ಬಾಧೆ ಮಾಡೋದೇನೋ ಸುಳ್ಳು ಅಂತ ತಿಳ್ಕೊಳ್ಳೋದು. ನಾನಾಗಿ ತೋರ್ತಾ ಇರೋದು ಹುಸಿ ರೂಪ, ಇಲ್ಯೂಷನ್, ಭ್ರಾಂತಿ, ಇಚ್ಛಾ ಪ್ರತ್ಯಯ, ಅಜ್ಞಾನ, ಅನವಬೋಧ, ವಿಪರೀತ ಪ್ರತ್ಯಯ, ಅಧ್ಯಾಸ. ಒಂದ್ಸಲ ತಿಳ್ಕೊಬೇಕು. ಎಲ್ಲ ನೀವು ಒಂದು ಪುಸ್ತಕ ಇಟ್ಕೊಳ್ಳಲ್ಲ, ಪೆನ್ ಇಟ್ಕೊಳ್ಳೋದಲ್ಲ, ಏನು ಪುರಾಣ ಶ್ರವಣ ಮಾಡೋದು ಮಾಡ್ಬಿಡ್ತೀರ ಪಾಠನ, ಎಲ್ಲ ಹೋಗುತ್ತೆ. ಮತ್ತೆ ನಂಗೆ ಹೇಳಕ್ಕಾಗಲ್ಲ. ಆಮೇಲೆ ಈತನೇ ಎಲ್ಲರಿಗೂ ಆತ್ಮ ಇದ್ದಾನೆ, ಎಲ್ಲಾ ಪ್ರಾಣಿಗಳಿಗೂ ಈತನೇ ಆತ್ಮನಾಗಿರೋದು ಕಣಪ್ಪ ಎಂಬುದಾಗಿ ಗುರು ಅಷ್ಟನ್ನೇ ಹೇಳಿದ್ದಾರೆ. ಏತದ್ ಯದೇವ ಯದೇವ ಆತ್ಮತತ್ವಂ ಅವೋಚಾಮ ಆತ್ಮತತ್ವಂ ಅವೋಚಾಮ ಏತದಮೃತಂ ಏತದಮೃತಂ ಅಮರಣಧರ್ಮಿ ಅಮರಣಧರ್ಮಿ ಅವಿನಾಶಿ. ಅವಿನಾಶಿ. ಇದೆಯಲ್ಲ, ಇದು ಅಂದ್ರೆ ಆತ್ಮನಾಗಿರೋದು. ಯದೇತದ್ ಯದೇವ ಯಾವುದನ್ನೇ ಆತ್ಮತತ್ವ ಅಂತ ನಾವು ಹೇಳಿದೀವೋ, ಇದು ಆತ್ಮ ಸರ್ವ ಪ್ರಾಣಿನಾಂ ಏಷ ಆತ್ಮ ಅಂತ ಹೇಳಿದೀವಲ್ಲ, ದೃಶ್ಯತೆ ಏಷ ಆತ್ಮ ಎಂಬುದಾಗಿ ಯಾರನ್ನು ಕುರಿತು ಹೇಳಿದೀವೋ ಆ ಆತ್ಮನೋ ನಾಶರಹಿತನೂ. ಇದೊಂದು ಉಪದೇಶ. ನಮ್ಗೆ ಒಂದು ತಪ್ಪಲಿಕೆ ಇದೆ, ನಾನ್ ಸಾಯ್ತೀನಿ ನಾವು ಅನ್ಕೊಂಡಿದ್ದೀವಿ. ನೀನ್ ಸಾಯೋನಲ್ಲ. ಪ್ರಸಕ್ತ ಪ್ರತಿಷೇಧ ಅಮೃತ ಅನ್ನೋದು ಪ್ರಸಕ್ತ ಏನೋ ಒದಗಿ ಬಂದಿದೆ. ಏನು ಒದಗಿ ಬಂದಿದೆ? ಎಲ್ಲರೂ ನಾನೆಂಬುದು ಸಾಯುತ್ತೆ, ನಾನ್ ಸಾಯ್ತೀನಿ, ಅಯ್ಯೋ ನಾನು ಸತ್ತೋಗ್ತೀನಿ ಸ್ವಾಮಿ ವಯಸ್ಸಾಯ್ತು ಅಂತ ನಾನ್ ಸಾಯ್ತೀನಿ ಅಂತ ಅಂದ್ಕೊಂಡಿದಾರಲ್ಲ, ನಾನ್ ಸಾಯ್ತೀನಿ ಅನ್ನೋ ತಪ್ಪಲಿಕ್ಕೆ ಬಿಡಿಸೋಕ್ಕೋಸ್ಕರವಾಗಿ ಅಮೃತ ಅವನು ಸಾಯೋನಲ್ಲ, ಅವನಿಗೆ ಸಾವಿಲ್ಲ, ಸಾಯುವುದು ಅವನಲ್ಲ. ಏನ್ ಹೇಳ ಮೂರು ಹೇಳು? ಆಯ್ತು ಆಯ್ತು, ಹೋಯ್ತು ಸಾಯೋದಲ್ಲ. ಮತ್ತೆ ಅರ್ಥ ಆಗಿಲ್ಲ ನಿಮ್ಗೆ, ಅರ್ಥ ಮಾಡ್ಕೊಳ್ಬೇಕು. ಆತ್ಮನಿಗೆ ಸಾವಿಲ್ಲ, ಸಾಯೋನಲ್ಲ. ಏನು ಸಾವಿಲ್ಲ ಸಾವಿಲ್ಲ ಆತ್ಮ ಸ್ವರೂಪಕ್ಕೆ ಸಾವಿಲ್ಲ, ಅವನು ಸಾಯೋನಲ್ಲ. ಸಾವಿಲ್ಲ ಸಾವಿಲ್ಲ ಒಂದೇ ಆಗಲಿಲ್ಲ.
ತಗೋಬೇಕಾ? ಅಮರಣ ಧರ್ಮಿ ಸ್ವರೂಪದಿಂದ ಇದರಲ್ಲಿ ಸಾವಿರುವುದಿಲ್ಲ, ಸಾಯೋ ಸ್ವಭಾವ ಅವನಲ್ಲಿಲ್ಲ. ಇದು ಅವಿನಾಶಿ, ಎಂದೆಂದಿಗೂ ಮರೆಯಾಗವೋನಲ್ಲ ಅಂತ. ವಿನಾಶನೇನ ನಶ ಅಗರ್ಷಣೆ, ಮರೆಯೇ ಆಗುದಿಲ್ಲಂತೆ. ಯಾಕೆ ಹೇಳೋ? ಅಪರೋಕ್ಷ, ನೇರಾಗಿ ತೋರ್ಬರೋನು. ಮರೆಯಾಗುವನಲ್ಲ, ಬದಲಾವಣೆ ಆಗುವನಲ್ಲ, ವಿಕಾರವಿಲ್ಲ, ನಾಶವಿಲ್ಲ, ನಿತ್ಯನು, ಏಕನು, ಅಮೃತನು, ಅಜನು, ಅಭಯನು ಅಂತ ಸ್ವರೂಪ ನಾನು. ಅಮೃತವು ಅಮರಧರ್ಮಿ, ಅವಿನಾಶಿ, ವಿನಾಶವಾಗದನ್ನು, ಪರೋಕ್ಷವಾಗುವನಲ್ಲ, ಯಾವಾಗಲೂ ತಾನಾಗಿರುವುದರಿಂದ ಯೋಂತ ಸ್ಫುರಂತಂ ಸದಾ ನಿರಂತರವಾಗಿ ತೋರ್ತಾನೇ ಇರುವಂಥದ್ದು. ಅತಏವ ಅಭಯಂ, ಅತಏವ ಅಭಯಂ. ಯಾವುದು ನಾಶವಾಗುತ್ತೋ ಬಿಟ್ಟೋಗುತ್ತೋ ಭಯ ಆಗತ್ತೆ. ಬಿಟ್ಟೋಗೋದ್ರಲ್ಲಿರುವ ಪ್ರೇಮವೇ ಭಯಕ್ಕೆ ಕಾರಣ. ಏನ್ ಹೇಳಿ? ಭಯ ಅಂದ್ರೆ ಯಾಕಾಗತ್ತೆ? ಭಯ ಯಾಕಾಗತ್ತೆ? ಬಿಟ್ಟೋಗುವ ದೇಹದಲ್ಲಿ ಪ್ರೇಮ ಇಟ್ಟರೆ, ಬಿಟ್ಟೋಗುವ ಮಕ್ಕಳು, ಅಣ್ತಮ್ಮಂದ್ರು, ಗಂಡ ಹೆಂಡತಿ, ತಂದೆ ತಾಯಿ ಮೇಲೆ ಪ್ರೇಮ ಇಟ್ಟರೆ ಭಯ ಆಗುತ್ತೆ. ಬಿಟ್ಟೋಗ್ತಾರಲ್ಲ ಅಂತ ಭಯ ಆಗುತ್ತೆ. ಬಿಟ್ಟೋಗೋದ್ರಿಂದ, ಬಿಟ್ಟೋಗೋದು ಕಲ್ಪನೆಯಿಂದ, ಬಿಟ್ಟೋಗೋದಿಲ್ಲ, ಬಿಟ್ಟೋಗ್ತಾ ಇರೋದ್ರಿಂದ ಕಲ್ಪನೆಯೇ ಭಯ ಕಾರಣ. ತಸ್ಮಾತ್ ಕಲ್ಪನಾತು ಅಶಿವ, ಕಲ್ಪನೆಯೇ ಅಶಿವ. ತಸ್ಮಾದ್ ಅದ್ವಯತಾ ಶಿವ, ಅದ್ವಯತಾ ಶಿವ, ಕಲ್ಪನಾ ಅಶಿವ. ಅದ್ರ ಇವನು ಅಭಯ ಅಂದ್ರೆ ಭಯವಿಲ್ಲ ಅಂದ್ರೆ ಇವನು ಬಿಟ್ಟೋಗೋದಿಲ್ಲ, ಮರೆಯಾಗೋದಿಲ್ಲ, ಇದಾಗೋದಿಲ್ಲ ಅಂತ ಹೆಚ್ಚಾಗಿರುವಂತದ್ದನ್ನ ನಿಮ್ಗೆ ಭಯ ಇಲ್ಲ. ಮನುಷ್ಯರಿಗೆ ಯಾಕೆ ಭಯ ಆಗುತ್ತೆ? ನಮ್ಗೆಲ್ಲ ಭಯ ಆಗುತ್ತಲ್ಲಪ್ಪ, ಯಾಕಪ್ಪ? ಕಲ್ಪನೆ. ಏನ್ ಕಲ್ಪನೆ? ಬಿಟ್ಟು ಹೋಗೋದ್ರಿಂದ ಪ್ರೇಮ ಎಲ್ಲ ಮರೆಯಾಗ್ಬಿಡುತ್ತೋ, ನಮ್ ತಂದೆ ಸತ್ತೋಗ್ಬಿಡ್ತಾರೋ, ನನ್ನ ತಾಯಿ ಸತ್ತೋಗ್ಬಿಡ್ತಾರೋ, ನನ್ನ ಹೆಂಡತಿ ಹೋಗ್ಬಿಡ್ತಾಳೋ, ನನ್ನ ಗಂಡ ಹೋಗ್ಬಿಡ್ತಾನೋ, ನನ್ನ ಮಗ ಹೋಗ್ಬಿಡ್ತಾನೋ, ನನ್ನ ದೇಹ ಹೋಗ್ಬಿಡುತ್ತೋ, ಅಥವಾ ನನ್ನ ಚಿನ್ನ, ನನ್ನ ಬಂಗಾರ, ನಂದು ದುಡ್ಡು, ನನ್ನ ಮೊಬೈಲು ಹೋಗ್ಬಿಡುತ್ತೋ ಭಯ. ಬಿಟ್ಟು ಹೋಗುವ ವಸ್ತು ಮೇಲೆ ಪ್ರೇಮ ಇಡೋದು, ಬಿಟ್ಟು ಹೋಗದೆ ಇರೋದನ್ನ ಬಿಟ್ಟು ಹೋಗುತ್ತೆ ಅಂತ ಕಲ್ಪಿಸ್ಕೊಳ್ಳೋದು, ಎರಡು ಭಯ ಕಾರಣ. ತಾನು ಬಿಟ್ಟು ಹೋಗೋದೇ ಅಲ್ಲ, ತಾನು ಬಿಟ್ಟು ಹೋಗ್ತೀನಿ ಕಲ್ಪಿಸ್ಕೊಳ್ತಾರೆ. ನನ್ ಬಿಟ್ಟು ಹೋಗ್ತಾನೆ ಇರುತ್ತೆ, ಸ್ವಭಾವ ಕಲ್ಪಿತ, ಅದು ಪ್ರೇಮ ಇಡೋದು, ಇದು ಭಯ ಕಾರಣ. ಯಸ್ಯ ಹಿ ವಿನಾಶಾಶಂಕಾ, ಯಸ್ಯ ಹಿ ವಿನಾಶಾಶಂಕಾ, ಯಸ್ಯ ಭಯೋಪಪತ್ತಿ, ತಸ್ಯ ಭಯೋತ್ಪತ್ತಿ. ಯಾವಾದನಿಗೆ ಬಿಟ್ಟೋಗುವುದರ ಮೇಲೆ ಬಿಟ್ಟೋಗತ್ತೆ ಎಂಬ ಸಂದೇಹವಿದೆಯೋ, ಬದಲಾವಣೆ ಆಗುವುದಲ್ಲಿ ಪ್ರೇಮವಿದೆಯೋ, ನಾಶವಾಗ್ತಿದೆಯೋ ಸಂದೇಹ, ವಿನಾಶದ ಆಶಂಕೆ, ಆಶಂಕೆಯೇ ಸಂದೇಹ. ನಾವು ನಾನು ಸತ್ತೋಗ್ಬಿಡ್ತೀನಿ, ನಾನು ಇಲ್ಲ ಬಿಡ್ತೀನಿ, ನಂಗೆ ಇಲ್ಲ ಬಿಡುತ್ತೆ ಅಂತ ಭಯ ದಿಗ್ಭ್ರಮೆ ಮಾಡುತ್ತೆ. ವಿನಾಶಾಶಂಕ ತಸ್ಯ ಭಯೋಪವರ್ತಿ, ತದಭಾವಾದ್ ಅಭಯಂ, ತದಭಾವಾದ್ ಅದಿಲ್ಲವಾದ್ದರಿಂದ ಅಭಯವಾಗಿದೆ. ಅತಏವ ಏತದ್ ಬ್ರಹ್ಮ ಏತದ್ ಅನಂತಮಿತಿ. ಬ್ರಹ್ಮ ಬೃಹತ್, ಈ ಕಾರಣದಿಂದಲೇ ಇದು ಬ್ರಹ್ಮ ಯಾವುದೋ ಈ ಸ್ವರೂಪ ಬಿಟ್ಟೋಗೋದಾದ್ರೆ ಬಿಟ್ಟೋಗೋ ಜಾಗ ಬೇರೆ, ನಾನ್ ಬೇರೆ ಆಗ್ಬೇಕು. ಎಲ್ಲವೂ ತಾನೇ ಬಿಟ್ರೆ ಬಿಟ್ಟೋಗೋ ಜಾಗವೇ ಇಲ್ಲ ಅಂದ್ಮೇಲೆ ಆಕಾಶ ಬಿಟ್ಟೋಗ್ಬಿಡುತ್ತೆ, ಭಯ ಆಗತ್ತೆ. ಆಕಾಶ ಎಲ್ಲಿಂದ ಎಲ್ಲಿ ಹೋಗುತ್ತೆ? ಆಕಾಶ ಪರಿಪೂರ್ಣ, ಚತುರ್ಶ್ರೀ ಆಕಾಶವು ಪರಿಚ್ಛಿನ್ನ, ಅನುಭವಿಸಿದ ಆಕಾಶ ಅಲ್ಲಿಲ್ಲ. ಹಾಗಾದ್ರಿಂದ ಯಾವುದು ಅನಂತವೋ ಅಪರಿಚ್ಛಿನ್ನವೋ ಆದ್ರಿಂದ ಅದ್ರ ಭಯವಿಲ್ಲ. ಇದು ಭಯವಿಲ್ಲದಾದ್ರಿಂದಲೇ, ನಾಶವಿಲ್ಲವಾದ್ರಿಂದಲೇ ಇದು ಬ್ರಹ್ಮವಾಗಿದೆ, ಅನಂತವಾಗಿದೆ, ಅಪರಿಚ್ಛಿನ್ನವಾಗಿದೆ. ಇದು ಸ್ವರೂಪ ಅನುಸಂಧಾನ ವಾಕ್ಯ ಹೊರತು ಜಪವಾಕ್ಯ ಅಲ್ಲ, ಸುಮ್ಮನೆ ಗಟ್ ಮಾಡುವ ವಾಕ್ಯ ಅಲ್ಲ. ಇದನ್ನ ನಮ್ಮ ಅನುಭವಕ್ಕೆ ಇಂಪ್ಲಿಮೆಂಟ್ ಮಾಡ್ಕೋಬೇಕು, ಹೊಂದಿಸ್ಕೋಬೇಕು. ನಾನು ಸಾಯದೇ ಇರೋವನು, ನಾನು ಹುಟ್ಟಿಲ್ಲದವನು, ನಾನು ಮರೆಯಾಗದವನು, ನಾನು ಪರಿಚ್ಛಿನ್ನನಲ್ಲ, ವಿಕಾರವಿಲ್ಲ ಅಂತ. ಕಿಂಚಾಸ್ಯ ಬ್ರಹ್ಮಣ ಅಕ್ಷಿಪುರುಷಸ್ಯ ಮಾಹಾತ್ಮ್ಯಂ, ಕಿಂಚಾಸ್ಯ ಬ್ರಹ್ಮಣ ಅಕ್ಷಿಪುರುಷಸ್ಯ ಮಾಹಾತ್ಮ್ಯಂ. ಮತ್ತು ಒಂದೇನಪ್ಪಾ ಅಂತಂದ್ರೆ, ಈ ಬ್ರಹ್ಮದ್ದರ ಅಂದ್ರೆ ಅಕ್ಷಿಪುರುಷನಾಗಿರುವ ಬ್ರಹ್ಮದ್ದರ. ನೋಡಿ, ಅಕ್ಷಿಪುರುಷ ಅಂತ ಲಕ್ಷಿಸ್ತಾ ಇದ್ದಾರೆ. ಕೊಂಬೆ ಮೇಲಿರೋ ಚಂದ್ರ ಹಾಗೆ, ಕೊಂಬೆ ಮೇಲೆ ಚಂದ್ರ ಇದ್ದಾನ, ಕೊಂಬೆ ಮೇಲೆ ಕಾಗೆ, ಕೊಂಬೆ ಮೇಲೆ ಚಂದ್ರ, ಎರಡು ಒಂದೇ ಅರ್ಥನ. ಕೊಂಬೆ ಮೇಲೆ ಕಾಗೆನ ಕೊಂಬೆ ಮೇಲೆ ಕೂತಿರುತ್ತೆ,
ಕೊಂಬೆ ಮೇಲೆ ಚಂದಾನೆ, ಕೊಂಬಿನ ಲಕ್ಷಿತ ತೋರ್ತಾನೆ. ಹಾಗೆ ಕಣ್ಣಲ್ಲಿರೋ ಪುರುಷ ಅಂದ್ರೆ ಕಣ್ಣಲ್ಲಿಲ್ಲ, ಕಣ್ಣಿನ ಗುರುತಾಗ್ತದೆ, ನೋಡುವನ ತೋರ್ ಬರ್ತಾರೆ ಅಲ್ಲಿ ದಷ್ಟವಾಗಿ ತೋರ್ ಬರ್ತಾನೆ ಅಂದ್ರೆ ಅವನನ್ನ ಅಕ್ಷಿ ಪುರುಷ. ಅಕ್ಷಿ ಪುರುಷನಾಗಿರುವ ಈ ಬ್ರಹ್ಮದ್ದರ ಮಹಾತ್ಮಿ ಇನ್ನೊಂದು ಏನ್ ಹೇಳ್ತೀನಿ ಕೇಳು. ಒಂದು ಹೆಚ್ಚುಗಾರಿಕೆ ಇದೆ, ವಿಶೇಷತೆ ಏನು ಅಂದ್ರೆ ತತ್ರ ಪುರುಷಸ್ಯ ಸ್ಥಾನೆ ಅಕ್ಷಿಣಿ ಯದ್ಯಪಿ ಅಸ್ಮಿನ್ ಸರ್ಪಿರ್ವ ಉದಕಂ ವಾ ಸಿಂಚತಿ ವರ್ತ್ಮನಿ ಏವ ಗಚ್ಚತಿ ಪಕ್ಷ್ಮಾವೇವ ಗಚ್ಚತಿ ತದ್ಯಪಿ ಅಸ್ಮಿನ್ ಅಂತಿದೆ ಮಂತ್ರ. ತಚ್ಚಬ್ದಕ್ಕೆ ತತ್ರ ಅಂತ ಸಪ್ತಮ ತತ್ರಲ್ಲದು, ತತ್ರ ಅದು ಸಪ್ತಮ ಬಂದಿದೆ ತತ್ರ ಅದು ಅಲ್ಲಿ ದರ್ಶ. ಅಲ್ಲಿನ ಎಲ್ಲಿ ಪುರುಷನ ಸ್ಥಾನವಾಗಿರೋ ಕಣ್ಣಲ್ಲಿ. ಅವನ ಸ್ಥಾನ ಅಂದ್ರೆ ಏನೋ ನೋಡುವಾಗ ಬರೋದು, ಅವನ್ ಅದೇ ಸ್ಥಾನ ಅಲ್ಲ, ಅದು ಒಂದು ಸ್ಥಾನ. ಸಾಲಿಗ್ರಾಮವೇ ಅಲ್ಲ ಸ್ಥಾನ, ಸಾಲಿಗ್ರಾಮವೂ ಸ್ಥಾನ, ಪ್ರತಿಮೆಯೂ ಸ್ಥಾನ, ಅನೇಕ ಸ್ಥಾನ. ವಿಷ್ಣುವಿಗೆ ಆಕಾಶೋ ಬ್ರಹ್ಮ, ವಾಯು ಬ್ರಹ್ಮ, ಅಗ್ನಿ ಬ್ರಹ್ಮ, ಆದಿತ್ಯೋ ಬ್ರಹ್ಮ, ಚಂದ್ರಮ ಆಗುತ್ತೆ. ಹಾಗೆ ಕಣ್ಣು ಒಂದು ಸ್ಥಾನವಾಗಿ ಹೇಳ್ತಾ ಇದೆ. ಯಾತಕ್ಕೆ ಹೇಳಿ, ನಮ್ಮ ಹತ್ತಿರವಾಗಿರೋದ್ರಿಂದ ನಮ್ಮ ಬಲಮಟ್ಟಿ ಕಣ್ಣಲ್ಲೇ ಇರ್ತೀವಿ ವ್ಯವಹಾರದಲ್ಲಿ. ಅಂದ್ರೆ ಅವನ ಸ್ಥಾನವಾಗಿ ತೋರ್ ಬರುವ ಕಣ್ಣೆಂಬ ಜಾಗದಲ್ಲಿ ಅವನ ಜಾಗ ಎಷ್ಟು ಶುದ್ಧ ಅಂದ್ರೆ ಅಲ್ಲಿ ಒಂದು ವೇಳೆ ಯಜ್ಜಪಿ ಒಂದು ವೇಳೆ ಇದಕ್ಕೆ ಸರ್ಪಿನೇನೋ ಕಾಫಿ ಬಿಸಿ ಎಲ್ಲಗಳೋ ಕಾದು ಆರಿರೋದು ತುಪ್ಪ, ಉರುಗಿರೋ ತುಪ್ಪ, ಉರುಗೋದು ಕರಗಿರೋ ತುಪ್ಪ ಸರ್ಪಿ ಇದ್ದಾರೆ. ಸರ್ಪತಿ ಸರ್ಪಿ ಹರ್ಕೊಂಡು ಹೋಗುತ್ತೆ ಇಲ್ಲ, ಸ್ವಲ್ಪ ಗತವು ಧಾತು, ಅದನ್ನ ಒಂದ್ ಲೋಟ ಹಾಕಿದ್ರೆ ಹರ್ಕೊಂಡು ಹೋಗ್ಬಿಡ್ತದೆ. ಘೃತ ಇದೆಯಲ್ಲ ಅದು ಹೋಗಲ್ಲ, ಘೃತ ಗಟ್ಟಿ, ಅದು ಇದಾಗುತ್ತೆ. ಕೊಪ್ಪಿದವ ಉದಕಂಬ, ತುಪ್ಪವನ್ನಾಗಲಿ ನೀರನ್ನಾಗಲಿ ಸಿಂಪಡಿಸೋದು, ಹಾಕ್ಬಿಟ್ಟ ಅಂದ್ರೆ ಹಾಕಿದ್ದಾದ ಆ ನೀರು ಅಲ್ಲಿ ಇವಾಗ ಇಲ್ಲಿ ಹಾಕಿ ಇಲ್ಲೇ ನಿಂತ್ಬಿಡುತ್ತೆ, ಈ ಕೈ ಮೇಲೆ ಹಾಕಿ ಅಲ್ಲೇ ನಿಂತ್ಬಿಡುತ್ತೆ ನೀರಾಗ್ಲಿ. ಆದ್ರೆ ಆ ಕಣ್ಣಿನ ಆ ಕರಿ ಗುಡ್ಡೆ ಮೇಲೆ ಹಾಕೋ ವಯಕ್ಕೆ ಪಕ್ಕಕ್ಕೆ ಹೋಗ್ಬಿಡುತ್ತೆ, ಪಕ್ಕ ಉಟ್ಕೊಂಡ್ಬಿಡುತ್ತೆ. ನೋಡಿದ್ಯಾ, ಕೈ ಡ್ರಾಪ್ ಏನಿಲ್ಲ ಗೊತ್ತಾ, ಕೈ ಡ್ರಾಪ್ ಈ ಕುಡಿಕೆ ಅದು ಇಲ್ಲಿ ಬಂದ್ಬಿಡುತ್ತೆ, ತಳ್ಳಿಬಿಡುತ್ತೆ ಅದು. ಅಷ್ಟು ನೈಸು, ಅಷ್ಟು ಇದು ಅಸಂಗ. ಆ ಜಾಗವೇ ಅಷ್ಟು ಅಸಂಗವಾದರೆ ಅವನಿಂದ ಎಷ್ಟು ಅಸಂಗ ಆಗಿರ್ಬೇಡ. ತುಪ್ಪವನ್ನಾಗಲಿ ನೀರನ್ನಾಗಲಿ ಹಾಕಿದ್ರೆ ವರ್ತ್ಮ ಅಂದ್ರೆ ಪಕ್ಕ ಅದು ಪಕ್ಷಮಣಿ ಅಂದ್ಬಿಟ್ಟು ಭಾಷೆಗಾರರು. ಪಕ್ಷಮ ಅಂದ್ರೆ ರಪ್ಪೆ ಕಡೆ ಹೋಗ್ಬಿಡುತ್ತೆ, ಮೇಲಿಂದ ರಪ್ಪೆ ಕೆಳಗಿಂದ ರಪ್ಪೆ ಕಡೆ ಹೋಗುತ್ತೆ ಹೊರತು ಮಧ್ಯದಲ್ಲಿ ಮಾತ್ರ ನಿಲ್ಲೋದೇ ಇಲ್ಲ. ಕಣ್ ತುಂಬಾ ನೀರಾದಾಗ ಇದಾಗತ್ತೆ, ಆದ್ರೂ ಕೂಡ ಆ ಪಕ್ಕ ಸಲ್ತಾ ಇರ್ತದೆ, ಗುರುತು ಅಲ್ಲಿಲ್ಲ. ನ ಚಕ್ಷುಷ ಸಂಬದ್ಧತೆ ಪದ್ಮಪತ್ರೇಣೇವ ಉದಕಂ. ಕಣ್ಣಿನೊಡನೆ ಆ ತುಪ್ಪ ಸಂಬಂಧ ಪಟ್ಕೊಳ್ಳೋದಿಲ್ಲ. ಹೇಗೆ ಕಮಲದ ಎಲೆಯೊಡನೆ ನೀರು ಸಂಬಂಧ ಪಟ್ಕೊಳ್ಳೋದಿಲ್ವೋ ಅದರಂತೆ ಆ ಕಣ್ಣಿನ ಜಾಗಕ್ಕೆ ತುಪ್ಪವನ್ನಾಗಲಿ ನೀರನ್ನು ಹಾಕಿದ್ರೆ ಅದು ಪಕ್ಕಕ್ಕೆ ಹೋಗತ್ತೆ ಹೊರತು ಅದು ಅಂಟ್ಕೊಳ್ಳೋದಿಲ್ಲ, ನಿಲ್ಲೋದಿಲ್ಲ. ಯಾತಕ್ಕೆ ಹೇಳ್ತಿರೋದು, ಆ ಪರಮಾತ್ಮ ಜಾಗ ಎಷ್ಟು ಶುದ್ಧವಾಗಿದೆ ಅಸಂಗವಾಗಿದೆ ಅಂತ ತೋರ್ಸೋಕೆ. ಸ್ಥಾನವೇ ಇಷ್ಟು ಶುದ್ಧ ಅಸಂಗವಾದ್ರೆ ಸ್ಥಾನಿ ಇನ್ ಹೇಗಿರ್ಬೇಡ, ಇಮೇಜ್ ಮಾಡ್ಕೋ. ಸ್ಥಾನಸ್ಯಾಪಿ ಏತನ್ಮಾಹಾತ್ಮ್ಯಂ, ಸ್ಥಾನದ್ದೇ ಈ ಮಹಾತ್ಮ್ಯ. ಸ್ಥಾನ ಅವ್ನು ತೋರ್ಕೊಳ್ಳೋ ಜಾಗವೇ ಎಷ್ಟು ಪ್ಯೂರಿಟಿ ಇದು ಕೂಡಿದ್ದಾಗಿದೆ, ಎಷ್ಟು ಪ್ಯೂರ್ ಆಗಿದೆ, ಶುದ್ಧವಾಗಿದೆ, ಅಸಂಗವಾಗಿದೆ ಅಂತ ಅನ್ನೋದಾದ್ರೆ ಇನ್ನು ಅವನು ಎಷ್ಟು ಪ್ಯೂರ್ ಆಗಿರ್ಬೇಡ ಆ ಪುಣ್ಯಾತ್ಮ. ಸ್ಥಾನಸ್ಯಾಪಿ ಅಪಿಶಬ್ದ ಏನ್ ಹೇಳ್ತೆ, ಕೈ ಮುತ್ಕ ಅದರದ್ದು ಕೂಡ ಏನ್ ಹೇಳೋಣ, ಸ್ಥಾನದ್ದರದ್ದೇ ಇಷ್ಟು ಮಹಾತ್ಮೆ ಮುಟ್ಟಿಸ್ಕೊಳ್ಳಲ್ಲ, ತೆಗೆದುಕೊಳ್ಳಲ್ಲ, ಸಂಬಂಧ ಪಡೋಲ್ಲ ಅಂತ ಅನ್ನೋದಾದ್ರೆ ಕಿಂ ಪುನಃ ಸ್ಥಾನನೋ ಅಕ್ಷಿ ಪುರುಷಸ್ಯ ನಿರಂಜನತ್ವಂ ವಕ್ತವ್ಯಮಿತ್ಯಭಿಪ್ರಾಯ. ಈ ಹೇಳೋದೇನಿದೆ, ಈ ಸ್ಥಾನವನ್ನುಳ್ಳವನಾಗಿರುವ ಈ ಅಕ್ಷಿ ಪುರುಷ, ಕಣ್ಣಲ್ಲಿ ನೋಡುವನಾಗಿ ತೋರ್ಬರುತ್ತಂತಹ ಪುರುಷನ ನಿರಂಜನತ್ವ, ಯಾವುದಕ್ಕೂ ಅಂಟ್ಕೊಳ್ಳದೆ ಇರೋದು ಅನ್ನೋದನ್ನ ಹೇಳೋದೇನಿದೆಯಪ್ಪ.
ಎಷ್ಟು ಮಟ್ಟ ಅಂದ್ರೆ ಆಕಳಿಬ್ರು ಹಿಂಗ್ ಬಿಟ್ಕೊಂಡು ಬೆಳ್ಕೊಂಡು ಆಸೆ ಗೊತ್ತಾಗ್ಬಾರ್ದು ಕಾಣ್ಬಾರ್ದು. ಅದು ಪ್ಲಾನ್ ಅದೆಲ್ಲ ಬುದ್ಧಿ ಕಲ್ಸ್ಕೊಡುತ್ತೆ, ಹೀಗ್ ಮಾಡು ಯಾಕೆಂದ್ರೆ ಕಾಣ್ಬಾರ್ದು. ಪಕ್ಷಿ ಪುರುಷನ ನಿರಂಜನತ್ವ ಚಿಂಪು ವಕ್ತವ್ಯ ಹೇಳೋದೇನಿದೆ ಅದು ಅತ್ಯಂತ ಅಂಟ್ಕೊಳ್ದ ಅಸಂಗವಾದ ಶುದ್ಧವಾದ ಸ್ಥಾನಿ. ಅವನು ಸ್ಥಾನ ಇಷ್ಟ ಅಂದ್ರೆ ಸ್ಥಾನಿ. ಅವನ ಅಸಂಗತ್ವವನ್ನ ಇದನ್ನ ನೀವು ಊಹೆ ಮಾಡ್ಕೊಳ್ಳಿ, ಕಲ್ಪಿಸ್ಕೊಳ್ಳಿ ಅಂತ ನಾವೇ ನಮ್ಮ ಸ್ವರೂಪ ಹೇಗೆ ಬೆಳಕಿಗೆ ಯಾವುದು ಅಂಟ್ಕೊಳ್ಳೋದು, ಬೆಳಕನ್ನು ಬೆಳಗುತ್ತಿರುವ ನಮ್ಮ ಅರಿವು ಯಾವ್ದಕ್ಕೆ ಅಂಟ್ಕೊಳ್ಳುತ್ತೆ? ಏನಕ್ಕೂ ಅಂಟ್ಕೊಳ್ಳಲ್ಲ, ಯಾವ ಸಂಬಂಧವೂ ಬಿಟ್ಕೊಳ್ಳಲ್ಲ. ಅದು ಅಷ್ಟು ಪರಿಶುದ್ಧವಾಗಿರ್ತಕ್ಕದ್ದು. ಆ ಅರಿವೇ ಎಲ್ಲರಿಗೂ ಬೇಕಾಗಿರೋದು. ನಾವು ಬಯಸ್ತಾ ಇರೋದು ಅದನ್ನೇ. ಅದನ್ನ ಬಯಸ್ತಾ ಇದ್ದೀವಿ, ನಿಮ್ಗೆ ಗೊತ್ತಿಲ್ಲ. ಮುಂದೆ ಹೇಳ್ತಾರೆ, ಏತಕಂ ಸಂಯದ್ವಾಮ ಇತ್ಯಾಚಕ್ಷತೆ ಏತಕಂ ಸರ್ವಾಣಿ ಭೂರ್ವಾಮಾನ್ಯಭಿಧಯ್ಯಂತಿ ಸರ್ವಾಣ್ಯೇನಂ ವಾಮಾನ್ಯಭಿಧಯ್ಯಂತಿ ಏವಂ ವೇದ ಏತಕಂ ಸಂಯದ್ವಾಮ ಇತ್ಯಾಚಕ್ಷತೆ ಏತಕಂ ಹಿ ಸರ್ವಾಣಿ ವಾಮಾನ್ಯಭಿಧಯ್ಯಂತಿ ಸರ್ವಾಣ್ಯೇನಂ ವಾಮಾನ್ಯಭಿಧಯ್ಯಂತಿ ಏವಂ ವೇದ ಏತಂ ಸಂಯದ್ವಾಮಃ ಹಿ ಆಚಕ್ಷತೆ ಏತಂ ಹಿ ಸರ್ವಾಣಿ ವಾಮಾನಿ ಅಭಿಧಯ್ಯಂತಿ ಸರ್ವಾಣಿ ಏನಂ ವಾಮಾನಿ ಅಭಿಧಯ್ಯಂತಿ ಯಹ ಏವಂ ವೇದ. ಈತನನ್ನ ಸಂಯದ್ವಾಮ ಅಂತ ಉಪಾಸನೆ ಮಾಡ್ತಾರಂತೆ. ಸಂಯದ್ವಾಮ ಸಮ್ಮನ ಚೆನ್ನಾಗಿ ಎಚ್ಚತಿ ಪಾಮ ಬೇಕಾದದ್ದನ್ನೆಲ್ಲ ಅವನಿಗೆ ಬಂದು ಸೇರ್ಕೊಳತ್ತೆ ಅಂತ. ಬೇಕಾದ ಪದಾರ್ಥವೆಲ್ಲ ಇವನಿಗೆ ಬಂದು ಸೇರ್ತಾ ಇದೆ ಅಂತ ಉಪಾಸನೆ ಮಾಡ್ಬೇಕಂತೆ. ಇಷ್ಟವಾದದ್ದೆಲ್ಲ ಇವನನ್ನೇ ಬಂದು ಸೇರ್ಕೊಳ್ತಾ ಇರೋದು, ಇವನನ್ನೇ ಆಶ್ರಯಿಸ್ಕೊಳ್ತಾ ಇರೋದು, ಇವನಲ್ಲೇ ಇರ್ತಕ್ಕದ್ದು. ಯಾವನಲ್ಲೇ ಈ ಆತ್ಮರಲ್ಲಿ ಯಾವುದನ್ನು ಅಮೃತ ಅಭಯ ಬ್ರಹ್ಮ ಅಂತ ಹೇಳಿ ನಾವು ಹೇಳಿದ್ವೋ, ಅಮೃತ ಅಭಯ ವಿಶಿಷ್ಟವಾದಂತಹ ಬ್ರಹ್ಮನನ್ನು ಸಂಯದ್ವಾಮ ಎಲ್ಲಾ ಬೇಕಾದ ಪದಾರ್ಥವು ಬಂದ್ ಬೀಳ್ತಾ ಇರುವಂತಹ ಸ್ವರೂಪದ್ದು ಅಂತ ಅರ್ಥವಾಗುತ್ತೆ. ಯಾರು ಈ ಸಂಯದ್ವಾಮ ಅಂತ ಈತನ್ನು ಉಪಾಸನೆ ಮಾಡ್ತಾರೋ ಇವನಿಗೆ ಎಲ್ಲಾ ಬೇಕಾದ ಪದಾರ್ಥಗಳು ತಾನೇ ಬರ್ತಾ ಇರುತ್ತಂತೆ. ಅವನು ಉಪಾಸನೆ ಮಾಡ್ತಿರಂದ. ಸರ್ವಾಣಿ ವಾಮಾನಿನ ಮನನಿ ಇಷ್ಟವಾದ ಬಯಸಿದ್ದಾದ ನಾವು ಏನೇನೇನು ಲೌಕದಲ್ಲಿ ಬಯಸ್ತೀವೋ ಆ ಬಯಸಿದ ಪದಾರ್ಥವಲ್ಲ ಅವನಿಗೆ ತಾನೇ ಬಂದು ಬೆಳೆತ್ತಂತೆ. ಯಾಕೆ? ಆ ಪರಮಾತ್ಮನು ಸಂಯದ್ವಾಮನಾಗಿದ್ದಾನೆ ಅಂತ ಯಾರು ಉಪಾಸನೆ ಮಾಡ್ತಾನೋ. ಸಂಯದ್ವಾಮ ಅಂದ್ರೆ ಏನೋ ಎಲ್ಲವೂ ಅವನಲ್ಲಿ ಹೋಗಿ ಸೇರ್ಕೊಳ್ತಾ ಇದೆ, ಎಲ್ಲವೂ ಅವನು ಹೋಗಿ ಬೀಳ್ತಾ ಇದೆ, ಎಲ್ಲವನ್ನೂ ಅವನು ಹಿಡ್ಕೊಳ್ತಿದ್ದಾನೆ. ಅವನಿಗಾಗಿ ಎಲ್ಲವೂ ಹೋಗ್ತಿರೋದು, ಅವನನ್ನು ಲಕ್ಷಿಸಿಕೊಂಡೇ ಪ್ರತಿಯೊಂದು ಹೋಗ್ತಾ ಇದೆ, ಸೇರ್ತಾ ಇದೆ, ಕೂಡ್ಕೊಳ್ತಾ ಇದೆ ಅಂತ ಮಾಡಿದೆ. ಸಂಯದ್ವಾಮ ಅಂತ ಭಾಷಿಗಾರ ಸಂಯದ್ವಾಮ ಶಬ್ದಕ್ಕೆ ಅರ್ಥ ಬರಲ್ಲ. ಸಂಭಜನೀಯಾನಿ ಶೋಭಾನಿ ಮಾಡಿದ್ರೆ ಏತಂ ಯಥೋಕ್ತಂ ಪುರುಷಂ ಸಂಯದ್ವಾಮ ಇತ್ಯಾಚಕ್ಷತೆ. ಯಥೋಕ್ತಂ ಪುರುಷಂ ಸಂಯದ್ವಾಮ ಇತ್ಯಾಚಕ್ಷತೆ. ಮೇಲೆ ಹೇಳಿದ್ದಾಗಿರ್ತಕ್ಕಂತಹ ಈ ಅಕ್ಷಿ ಪುರುಷನನ್ನ ಸಂಯದ್ವಾಮ ಎಂಬುದಾಗಿಯೂ ಉಪಾಸನೆ ಮಾಡ್ತಾರೆ ಕಣಪ್ಪ, ಒಪ್ಕೋಸಲ. ಆ ರೀತಿ ನೀನು ಉಪಾಸನೆ ಮಾಡು. ಸಂಯದ್ವಾಮ ಅಂತ ಒಂದು ಗುಣ, ಸಂಯದ್ವಾಮ ಅನ್ನೋ ಗುಣ ಭಾಷೆಗೆ ಅರ್ಥ ಬರೀತಾರೆ. ಕಸ್ಮಾತ್ ಹಿ ಯಸ್ಮಾದೇತಂ ಸರ್ವಾಣಿ ವಾಮಾನಿ ವನನೀಯಾನಿ ಸಂಭಜನೀಯಾನಿ ಶೋಭನಾನಿ ಅಭಿಸಂಯಂತಿ ಅಭಿಸಂಗಚ್ಛಂತಿ ಇತ್ಯತಃ ಸಂಯದ್ವಾಮಃ. ಯಾಕೆಂದರೆ ಯಾವ ಕಾರಣದಿಂದ ಎಲ್ಲಾ ಬಯಸಿದ್ದಾದ ಇಷ್ಟಪಟ್ಟದ್ದಾದ, ವಾಮ ಅಂದ್ರೆ ಇಷ್ಟಪಟ್ಟದ್ದು, ವನನೀಯಾದದ್ದು. ವನನೀಯವೇ ವಾಮ. ವಾಮಾನಿನ ವನನೀಯಾನಿ ನಮ್ಗೆ ಬೇಕಾದದ್ದಾದ, ನಮ್ಗೆ ಇಷ್ಟಪಟ್ಟದ್ದಾದ, ನಮಗೆ ಅನುಕೂಲವಾದ, ಅದು ನಾವು ಭಜಿಸಬೇಕಾದ, ಸೇವಿಸಬೇಕಾದದ್ದೆಲ್ಲ ಶೋಭನವಾದದ್ದೆಲ್ಲವೂ ಇವನನ್ನು ಕುರಿತೇ ಹೋಗ್ತಾ ಇದೆ. ಇವನ ಹತ್ರಕ್ಕೆ ಹೋಗುತ್ತೆ, ಇವನಲ್ಲಿಗೆ ಹೋಗುತ್ತೆ, ಇವನಲ್ಲಿಯೇ ಒಂದಾಗುತ್ತೆ. ಇವನ ಅವಗತಿ ರೂಪ ಇವನಲ್ಲಿ ಹೋಗಿ ಮುಳುಗುತ್ತಾ ಇದೆ. ಎಲ್ಲ ಇದು ಐಶ್ವರ್ಯ, ಇದು ಬಂಗಾರ, ಇದು ಕ್ಷೇತ್ರ, ಇದು ವಾಹನ ಅನ್ನೋ ಎಲ್ಲ ಇಷ್ಟವಾದ ಪದಾರ್ಥ ಹೋಗೋದು ಅಲ್ಲಿ ಮುಳುಗ್ತಾ ಇದೆ, ಬೀಳ್ತಾ ಇದೆ. ಎಲ್ಲಾ ಇಷ್ಟ ಪದಾರ್ಥಗಳು ಕೂಡ ಹೋಗಿ ಅರಿವಿನಲ್ಲಿ ಮುಳುಗಿ ಹೋಗ್ತಾ ಇದೆ. ಅರಿವಿನಲ್ಲೇ ಎಲ್ಲಾ ಇಷ್ಟ ಪದಾರ್ಥಗಳು ಹೋಗಿ ಬೀಳ್ತಾ ಇರೋದ್ರಿಂದ ಇವನನ್ನ ಕುರಿತು ಎಲ್ಲಾ ಬೇಕಾದ ಪದಾರ್ಥಗಳು ಹೋಗಿ ಸೇರ್ಕೊಳ್ತಾ ಇದೆ ಅಂತ ಇವ್ನಿಗೆ ಸಂಯದ್ವಾಮ ಅಂತ ಉಪಾಸನೆ ಮಾಡ್ಬೇಕಂತೆ. ತಥಾ
ಏವಂ ವಿಧಂ ಏನಂ ತಥಾ ಏವಂ ವಿಧಮೇನಂ ಸರ್ವಾಣಿ ವಾಮಾನಿ ಅಭಿಸಂಯಂತಿ ಏವಂ ವೇದೋ. ಸರ್ವಾಣಿ ವಾಮಾನಿ ಅಭಿಸಂಯಂತಿ ಏವಂ ವೇದ. ಈ ರೀತಿ ಸಂಯದ್ವಾಮ ಅಂತ ಇವನು ಉಪಾಸನೆ ಮಾಡಿದರೆ, ಈ ರೀತಿ ಸಂಯದ್ವಾಮನಿಂದ ಉಪಾಸನೆ ಮಾಡಿದಂಥ ಉಪಾಸಕರನ್ನ ಅವನು ಬಯಸಿದ್ದ ಪದಾರ್ಥಗಳು ತಾನಿಗೆ ಬರುತ್ತಂತೆ. ಯಾರ್ಯಾರಿಗೂ ಭಗವಂತ ಪ್ರೇರಣೆ ಮಾಡಿ ಕೊಟ್ಬಾ ಅವನಿಗೆ, ಹೋಗು ಅವನಿಗೆ ಒಂದು ಕಾಳು ಕೊಟ್ಬಾ, ಹೋಗು ಅವನಿಗೆ ಒಂದು ಉಂಗುರ ಕೊಟ್ಬಾ, ಒಂದು ಹಸು ಕೊಟ್ಬಾ, ಒಂದು ಮನೆ ಕೊಟ್ಬಾ, ಜಮೀನು ಕೊಟ್ಬಾ. ಪರಮಾತ್ಮ ಅವನು ಪ್ರೇರಣೆ ಮಾಡ್ಬಿಡ್ತಾನೆ. ಯಾಕೆಂದ್ರೆ ಅವನೇ ಸರ್ವರಿಗೂ ಆತ್ಮ. ಸರ್ವಾತ್ಮನಾದ ಭಗವಂತನು ಎಲ್ಲದೂ ಆತ್ಮನಾಗಿರೋದ್ರಿಂದ ಆ ಆತ್ಮನ ಸಂಯದ್ವಾಮ ಅಂತ ಉಪಾಸನೆ ಮಾಡಿದ್ರೆ ಈ ಎಲ್ಲ ಬೇಕಾದ ಪದಾರ್ಥಗಳು ತಾನೇ ಬರ್ತಾ ಇರ್ತದೆ. ಏನು ಕಷ್ಟಪಡ್ಬೇಕಾಗಿಲ್ಲ. ಆಫೀಸಿಗೆ ಹೋಗ್ಬೇಕಾಗಿಲ್ಲ, 8 ಗಂಟೆ ಹೋಗಿ ಕಂಪ್ಯೂಟರ್ ಮುಂದೆ ಹೀಗೆ ನೋಡ್ತಾ ಕೆಲಸ ಮಾಡ್ತಾ ಕುತ್ಕೋಬೇಕಾಗಿಲ್ಲ, ಏನ್ ಬರಿಬೇಕಾಗಿಲ್ಲ. ಏನು ಪ್ರೇಮದಿಂದ ಭಗವಂತನ ಸಂಯದ್ವಾಮ ಅಂತ ಉಪಾಸನೆ ಮಾಡ್ತಾ ಇದ್ಬಿಟ್ರೆ ಅವನಿಗೆ ಎಲ್ಲ ಇಷ್ಟಾರ್ಥಗಳು ತಾನೇ ಬಂದು ಬೀಳ್ತಾ ಇರುತ್ತಂತೆ. ನೋಡಿ ಎಷ್ಟು ಸಿಂಪಲ್ ಆಗಿ ಹೇಳ್ತಾ ಇದ್ದಾರೆ ಶಾಸ್ತ್ರಗಾರರು. ನಮ್ಗೆ ನಂಬಿಕೆ ಬೇಕು, ಶ್ರದ್ಧೆ ಬೇಕು. ಶ್ರದ್ಧೆ ಇದ್ದು ನಾವು ನಿಷ್ಠೆಯಿಂದ ಈ ಉಪಾಸನೆ ಮಾಡಿದ ಪಕ್ಷದಲ್ಲಿ ನಮಗೆ ಆ ಇಷ್ಟಾರ್ಥಗಳು ಬರುತ್ತೆ. ಪರೀಕ್ಷೆ ಮಾಡಿ ನೋಡಿ. ಒಂದು ತಿಂಗಳು ಪರಮಾತ್ಮ ಸಂಯದ್ವಾಮ ಅಂತ ಭಾವನೆ ಮಾಡ್ತಾ ಕೂತ್ಕೊಳ್ಳಿ. ನೀವು ಏನನ್ನು ಬಯಸ್ತಾ ಇರ್ತೀರೋ ಆ ವಸ್ತು ಬರುತ್ತೋ ಏನೋ ನೋಡ್ಕೊಂಡ್ಬಿಡಿ, ಬಂದ್ಬಿಡೋದು ಟಕ್ಕ ಬಂದ್ಬಿಡುತ್ತೆ. ಏನೇ ಅವನನ್ನು ಬಯಸ್ತಾ ಇದ್ರೆ ಸಂಯದ್ವಾಮನ ಇದ್ದಾನೆ ಪರಮಾತ್ಮ, ನಮಗೆ ಅಪೇಕ್ಷಿತವಾದದ್ದನ್ನೆಲ್ಲ ತಂದುಕೊಡುವನ ಇದ್ದಾನೆ. ಎಲ್ಲವೂ ಅವನಲ್ಲಿ ಹೋಗಿ ಸೇರ್ಕೊಳ್ತಾ ಇದೆ. ಎಲ್ಲಾ ಇಷ್ಟ ಪದಾರ್ಥವು ಕೂಡ ಅವಗತಿಯಲ್ಲೇ ಅನುಭವದಲ್ಲೇ ಒಂದಾಗ್ತಿದೆ, ಸೇರಿ ಹೋಗ್ತಾ ಇದೆ, ಕೂಡಿ ಹೋಗ್ತಾ ಇದೆ, ಒಂದಾಗ್ತಾ ಇದೆ ಅಂತ ಹೇಳಿ ಭಾವನೆ ಮಾಡ್ತಾ ಇವರಿಗೂ ಈ ಯಾವುದನ್ನು ತಪ್ಪಾಗಿ ನಾನು ಮಾಡ್ಕೊಂಡಿದ್ದಾನೋ, ದೇಹೇಂದ್ರಿಯ ನಾನು ಅಂದ್ಕೊಂಡಿದ್ದಾನೆ. ಇದು ತಪ್ಪಾಗ ನಿಜವಾಗಿ ಪರಮಾತ್ಮ ಹೋಗ್ತಾನೆ ಇದೆ, ಆಗ್ತಾನೆ ಇದ್ದೇ ಇದೆ. ಈ ತಪ್ಪಾಗಿ ದೇಹಾಯುವ ನಾನು ಮಾಡ್ಕೊಂಡವನಿಗೂ ಅಪೇಕ್ಷೆ ಪಟ್ಟು ಬರುತ್ತೆ ಅಂತ ಅವಾಂತರ. ಇದು ಉಪಾಸನ ಫಲ. ಹಾಗಾಗಿ ಇದು ಫಲವಲ್ಲ, ಇದು ಆ ಸ್ವರೂಪ. ಅದು ಆ ಸ್ವರೂಪಕ್ಕೆ ಎಲ್ಲೂ ಬಂದು ಬೀಳ್ತಾ ಇದೆ, ಆಗ್ತಾ ಇದೆ. ಅದು ವಿದ್ಯಮಾನವಾದ ವಸ್ತುಸ್ಥಿತಿ. ಆ ರಿಯಲ್ಲು ಏನ್ ಇದೆಯೋ, ಏನ್ ಆಗ್ತಾ ಇದೆಯೋ ಅದನ್ನ ಭಾವನೆ ಮಾಡಿದ್ರೆ ನೀವು ಯಾವ್ದು ನಾನು ಅಂದ್ಕೊಂಡಿದ್ರೋ ಅದಕ್ಕೂ ನಿಮ್ಗೆ ಇಷ್ಟಪಟ್ಟಿದ್ರೋ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸರ್ವಾಣಿ ವಾಮಾನಿ ವನನೀಯಾನಿ, ಬಯಸಿದ್ದಾಗಿರುವ ಎಲ್ಲಾ ಪದಾರ್ಥಗಳು ಕೂಡ ಇವರಿಗೆ ಬಂದು ಬೀಳುತ್ತವೆ ಇದೆ. ಏಷವೇ ವಾಮನಿ ನಾಳೆ ಹೇಳ. ಓಂ ಆಪ್ಯಾಯಂತ ಮಮಾಂಗಾನಿ ವಾಕ್ಪ್ರಾಣ ನಿರಾಕರಣಮಸ್ತು ನಿರಾಕರಣಂ ಮೇಸ್ತು.